ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಜಗತ್ತು ಉಂಟಾಗಲಾರದ ಮೊದಲು ಅನೇಕ ಮಂದಿ ಮಕ್ಕಳು ಬೇಕು ಎಂಬ ಉದ್ದೇಶದಿಂದ ಈ ಜಗತ್ತನ್ನು, ಈ ಜಗತ್ತಿನಲ್ಲಿರುವಂಥ ಸರ್ವ ಜೀವರಾಶಿಗಳನ್ನು, ಗಿಡಗಳನ್ನು, ಮರಗಳನ್ನು ಎಲ್ಲವನ್ನು ಕೂಡ ಅದ್ಭುತವಾಗಿ ಉಂಟು ಮಾಡಿದ್ದೀರಿ ತಂದೆಯ ದೇವರೇ. ಆದಾಮನು ಪಾಪ ಮಾಡಿರುವುದರಿಂದ ಆದಾಮನ ಮೂಲಕ ಈ ಲೋಕಕ್ಕೆ ಶಾಪ ಬಂದಿದೆ, ಮರಣ ಎನ್ನುವಂಥದ್ದು ಬಂದಿದೆ. ಅದನ್ನು ತೊಲಗಿಸೋದಕ್ಕೆ, ಮರಣದಿಂದ ರಕ್ಷಿಸೋದಕ್ಕೆ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ನಿಮ್ಮ ವಾಕ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ತಂದೆ. ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು 13ನೇ ಭಾಗ, ನೂತನ ಸೃಷ್ಟಿಯಲ್ಲಿ ನಿಜ ಸಂತೋಷದ ಅನುಭವಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ವಾಕ್ಯಗಳನ್ನು ಶ್ರದ್ಧೆಯಿಂದ ಗಮನ ಕೊಟ್ಟು ಕೇಳಿ ಎಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನೂತನ ಆಕಾಶ ಮಂಡಲ, ನೂತನ ಭೂಮಂಡಲವನ್ನು ಕುರಿತು ತಿಳ್ಕೊಳ್ತಾ ಇದ್ದೀವಿ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನದಿಂದ ನೋಡೋಣ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನದಿಂದ, ಹೀಗೋ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ನಾನು ಆ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು. ರೋದನ ಶಬ್ದವು, ಪ್ರಲಾಪ ಧ್ವನಿಯು ಅಲ್ಲಿ ಇನ್ನೂ ಕೇಳಿಸವು. ಇಲ್ಲಿ 17ನೇ ವಚನದಲ್ಲಿ ಇದ್ದಂಥ ವಿಷಯಗಳು ನಮಗೆ ಗೊತ್ತಾಗಿದೆ. ಅಂದರೆ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ 1ನೇ ಶತಮಾನದಲ್ಲಿ ಕ್ರಿಸ್ತನ ಮೂಲಕ ಸ್ಥಾಪನೆಗೊಂಡಿದೆ ಎಂದು ವಾಕ್ಯದ ಮೂಲಕ ಆಧಾರ ಕೊಟ್ಟಿದ್ದೀನಿ. ರುಜುಗಳು ಅಂದರೆ 1ನೇ ಶತಮಾನದಲ್ಲಿ ಕ್ರಿಸ್ತನ ಮೂಲಕ ಸ್ಥಾಪನೆಗೊಂಡಂಥ ಸಭೆ. ಈ ಸಭೆಗೆ ಕ್ರೈಸ್ತನನ್ನು ಅಂಗೀಕರಿಸಿರುವಂಥ ಭಕ್ತರಿಗೆ ನೂತನ ಸೃಷ್ಟಿ ಅಂತ ಹೇಳಿದ್ದಾರೆ. ನೂತನ ಸೃಷ್ಟಿ ಎಂದು ಅದು ಅಪೊಸ್ತಲ ಇರುವಂಥ ಪೌಲನು ಕೊರಿಂಥದವರಿಗೆ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನೀವು ಬರ್ಕೊಳ್ಳಿ, ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಈ ದಿನ ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು. ರೋದನ ಶಬ್ದವು, ಪ್ರಲಾಪ ಧ್ವನಿಯು ಅಲ್ಲಿ ಇನ್ನೂ ಕೇಳಿಸವು. ಈ 2 ವಚನಗಳಲ್ಲಿ ಇದ್ದಂಥ ವಿಷಯಗಳನ್ನು ಈ ದಿನ ನಾವು ತಿಳ್ಕೊಳ್ತಾ ಇದ್ದೀವಿ. ಗಮನಿಸಬೇಕು, ಎಷ್ಟು ಅದ್ಭುತವಾಗಿರುತ್ತೆ ಈ ಮಾತುಗಳು. ಕೊನೆ ತನಕ ನೋಡಬೇಕು. ಪ್ರಾರಂಭದಲ್ಲಿ ನೋಡಿದಾಗ ನಿಮ್ಗೆ ಉತ್ತರ ಸಿಗಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಪ್ರಾರಂಭದಲ್ಲಿ ಒಂದು 5 ನಿಮಿಷ ನೋಡಿ, 2 ನಿಮಿಷ ನೋಡಿ ವಾಪಸ್ ಹೋಗ್ತಾ ಇರ್ತಾರೆ. ಕೆಲವರು ಏನು ಮಾತಾಡ್ಕೊಳ್ತಾರೆ ಅಂದರೆ, ಇವರಲ್ಲಿ ಆತ್ಮ ಇಲ್ಲ ಅಂತಾರೆ. ಕೆಲವರು ಅಂದರೆ ಇವರು ಬೈಬಲನ್ನು ತಿಳಿಯದ ಅಜ್ಞಾನಿಗಳು ಅಂತ ಹೇಳ್ಬೋದು. ಯಾಕೆಂದರೆ 2 ನಿಮಿಷದಲ್ಲಿ, 3 ನಿಮಿಷದಲ್ಲಿ, ಇಲ್ಲ 5 ನಿಮಿಷದಲ್ಲಿ ನೋಡಿ ವಾಪಸ್ ಹೋದರೆ ಏನು ಗೊತ್ತಾಗುತ್ತೆ ವಿಷಯ? ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡಿದಾಗ ಅದ್ಭುತವಾಗಿ ಅರ್ಥ ಆಗುತ್ತೆ. ಅರ್ಥ ಆದಾಗ ದೇವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಾಗ್ತೀರ. ಅರ್ಥ ಮಾಡಿಕೊಂಡಾಗ ದೇವ್ರಿಗೋಸ್ಕರ ರೆಡಿ. ಯಾಕೆಂದರೆ ಅಷ್ಟೊಂದು ಅದ್ಭುತವಾದಂಥ ಜ್ಞಾನ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಪೌಲನಾಗಿರ್ಬೋದು, ಅಪೋಸ್ತಲರಾಗಿರ್ಬೋದು, ಸ್ಟೆಫೇನನಾಗಿರ್ಬೋದು, ಇಲ್ಲ ಎಷ್ಟು ಮಂದಿ ಭಕ್ತರಿದ್ದಾರೋ ಇವರೆಲ್ಲರೂ ದೇವರನ್ನು ಅರ್ಥ ಮಾಡಿಕೊಂಡಿರುವುದರಿಂದ ದೇವ್ರಿಗೋಸ್ಕರ ಸಿದ್ಧರಾಗಿದ್ದಾರೆ. ಈ ಲೋಕದಗೋಸ್ಕರ ಜೀವಿಸಿಲ್ಲ ಅವರು. ಈ ಲೋಕದಲ್ಲಿ ಇದ್ದರೂ ಬೆಳಕಾಗಿ, ಭಕ್ತರಾಗಿ, ಉನ್ನತ ಶ್ರೇಷ್ಠ ಸ್ಥಾನದಲ್ಲಿ ಅವರು ಜೀವಿಸಿದ್ದಾರೆ. ನಾವು ಕೂಡ ಉನ್ನತವಾದಂಥ ಭಕ್ತರಾಗಬೇಕು,
ಶ್ರೇಷ್ಠ ಭಕ್ತರಾಗಬೇಕು. ದೇವರು ಮಾಡುವ ಕಾರ್ಯ ಹೇಳಿದಾರಲ್ಲ 18ನೇ ವಚನ, ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ ಅಂತ ಹೇಳಿದ್ದಾನೆ. ಅಂದರೆ ದೇವರು ಮಾಡುವಂಥ ಸೃಷ್ಟಿ ಕಾರ್ಯ ಯಾವುದು? ಆನಂತರ ಪ್ರಿಯರಾದ ದೇವರ ಮಕ್ಕಳಿರ, ಈ ಕಾರ್ಯಕ್ರಮದಲ್ಲಿ ಅಂದರೆ ದೇವರು ಮಾಡುವಂಥ ಸೃಷ್ಟಿ ಕಾರ್ಯದಲ್ಲಿ ಸಂತೋಷ, ಯಾವ ರೀತಿ ಸಂತೋಷ ಬರುತ್ತೆ? ಆನಂತರ ಯೆರೂಸಲೇಮ್ ಉಲ್ಲಾಸದ ನಗರವನ್ನಾಗಿ ಮಾಡುತ್ತೇನಂತ ಹೇಳಿದ್ದಾರೆ. ಯೆರೂಸಲೇಮ್ ಪಟ್ಟಣವನ್ನು ಉಲ್ಲಾಸದ ನಗರವನ್ನಾಗಿ ಮಾಡುತ್ತೇನಂತ ಹೇಳಿದ್ದಾರೆ. 4ನೇದು ನೋಡುವಾಗ ಆ ನಗರದಲ್ಲಿ ರೋದನ ಪ್ರಲಾಪಗಳು ಇನ್ನೂ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಈ ಒಟ್ಟೊಟ್ಟಿಗೆ ಬರೆಯಲ್ಪಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಮಾತನಾಡುವಾಗ ಈ 4 ವಿಷಯಗಳನ್ನು ಕುರಿತು ನಮಗೆ ಉತ್ತರ ಸಿಗುತ್ತೆ. ಎಷ್ಟು ವಿಷಯಗಳನ್ನು ಕುರಿತು? ದೇವರು ಮಾಡುವಂಥ ಸೃಷ್ಟಿ ಕಾರ್ಯ, ಅದು ಯಾವ ರೀತಿ ಕಾರ್ಯ ಅಂದರೆ, ಸೃಷ್ಟಿ ಕಾರ್ಯ ಅಂದರೆ ಆಲ್ರೆಡಿ ಟೋಟಲ್ ಜಗತ್ತು ಉಂಟು ಮಾಡಿದ್ದಾರೆ. ಉಂಟು ಮಾಡಿದ ನಂತರ ಮತ್ತೆ ಹೊಸದಾಗಿ ಸೃಷ್ಟಿ ಮಾಡುವಂಥದ್ದು ಏನಿಲ್ಲ. ಮತ್ತೆ ಏನಾದರೂ ಸೃಷ್ಟಿ ಮಾಡುವಂಥದ್ದು ಇದೆಯಾ? ಆದರೆ ದೇವರು ಇಲ್ಲಿ ಹೇಳಿರುವಂಥ ಮಾತೇನಂತ ನೋಡುವಾಗ, ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ ಅಂತ ಹೇಳಿದ್ದಾರೆ. ಇದು ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ ಅಂದರೆ ಯೇಸು ಕ್ರಿಸ್ತರ ಮೂಲಕ ಭೂಲೋಕದಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ಕುರಿತು ಹೇಳಿದ್ದಾರೆ. 2ನೇದಾಗಿ ಆನಂದ ಪಡಿ, ಉಲ್ಲಾಸ ಪಡಿ, ಸಂತೋಷ ಪಡಿ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಸಂತೋಷ? 3ನೇದಾಗಿ ಯೆರೂಸಲೇಮ್ ನಗರವನ್ನು ಉಲ್ಲಾಸ ನಗರವನ್ನಾಗಿ ಮಾಡುತ್ತೇನೆ, ರೋದನ ಪ್ರಲಾಪಗಳು ಇನ್ನೂ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಈ 2 ವಚನದಲ್ಲಿ ನಾವು ನೋಡಿದ್ದೀವಿ. ಓಕೆ, ಇವಾಗ ದೇವರು ಉಂಟು ಮಾಡುವಂಥ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಒಂದು ಸಾರಿ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಇದು ಗೊತ್ತಾಗಬೇಕಾದ್ರೆ ಯೆಹೂದ್ಯರನ್ನು ಕುರಿತು ಯೆಶಾಯನು ಪ್ರವಾದನೆ ಹೇಳ್ತಾನೆ. ಯಾವಾಗ? ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಯೆಶಾಯನು ಪ್ರವಾದನೆ ಹೇಳುವಾಗ ಇನ್ನು ಯೆರೂಸಲೇಮ್ ಪಟ್ಟಣ ಸೆರೆಗೆ ಹೋಗಿಲ್ಲ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ಇನ್ನೂ ಬ್ಯಾಬಿಲೋನ್ ಸೆರೆಗೆ ಹೋಗಿಲ್ಲ. ಪ್ರಿಯರೇ, ಇಸ್ರಾಯೇಲ್ 10 ಗೋತ್ರದವರು ಇದ್ದಾರೆ ನೋಡಿ. ಈ 10 ಗೋತ್ರದವರು ಅಶೂರ್ಯರ ಸೆರೆ ಒಳಗೆ ಹೋಗಿರ್ತಾರೆ, ಸಂಪೂರ್ಣವಾಗಿ ಹಾಳಾಗಿರ್ತಾರೆ. 10 ಗೋತ್ರದವರು ಸಂಪೂರ್ಣವಾಗಿ ಅವರ ಹತೋಟಿಯಲ್ಲಿ ತಗೊಂಡಿರ್ತಾರೆ ಅಶೂರ್ಯರು. ಇವಾಗ ಉಳಿದಿರುವಂಥ ಭಾಗ ಎಷ್ಟು ಮಂದಿ ಉಳಿದಿದ್ದಾರೆ ಅಂತ ನೋಡುವಾಗ, ಯೂದ ಗೋತ್ರದವರು ಯೆಹೂದ್ಯರು. ದಕ್ಷಿಣ ರಾಜ್ಯ, ಉತ್ತರ ರಾಜ್ಯ ಗೊತ್ತಲ್ವ? ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥದ್ದು. ದಕ್ಷಿಣ ರಾಜ್ಯ, ಉತ್ತರ ರಾಜ್ಯ. ಉತ್ತರ ರಾಜ್ಯ ಅಂದರೆ ಮೇಲೆ ಭಾಗದಲ್ಲಿರುವಂಥ, ಅಂದರೆ ಸಮರಿಯ ಪಟ್ಟಣದಲ್ಲಿ ಇಸ್ರೇಲ್ ಜನಾಂಗದವರು ಇದ್ದಾರೆ. ಅವರು ಸೆರೆಯೊಳಗೆ ಹೋಗ್ತಾರೆ. ಈಗ ಯೆಹೂದ್ಯರಿದ್ದಾರೆ. ಇವರ ಮಧ್ಯದಲ್ಲಿ ಪ್ರವಾದನೆ ಯೆಶಾಯನು. ಏನು ಪ್ರವಾದನೆ ಅಂತ ನೋಡುವಾಗ, ಯೆಹೂದ್ಯರೇ, ನಿಮ್ಮನ್ನು ನೋಡುವಾಗ ಸಂಪೂರ್ಣವಾಗಿ ಪಾಪದಲ್ಲಿದ್ದೀರಾ, ಬದಲಾಗ್ರಿ, ನಿಮ್ಮ ಬದುಕುಗಳನ್ನು ಬದಲಾವಣೆ ಮಾಡಿಕೊಳ್ಳಿ. ಆಲ್ರೆಡಿ ಇಸ್ರಾಯೇಲ್ರು ನಾಶವಾಗಿದ್ದಾರೆ, ಸಂಪೂರ್ಣ ಅವರು ನಾಶವಾಗಿದ್ದಾರೆ. ಇವಾಗ ಉಳಿದಿರುವಂಥ ಗೋತ್ರ 2 ಗೋತ್ರ ಮಾತ್ರ, ಯೂದ, ಬೆನ್ಯಾಮೀನ್. ನೀವು ಉಳ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕಂದ್ರೆ ದೇವರಿಗೆ ಒಳಪಡಿ, ವಿಧೇಯರಾಗಿ ಅಂತ ಯೆಶಾಯನು ಕೂಗ್ತಾನೆ. ಆದರೆ ಯೆಶಾಯನ ಮಾತು ಅವರು ಕೇಳಲ್ಲ ರೀ. ಒಟ್ಟಿನಲ್ಲಿ ತಂದೆಯಾದ ದೇವರು ಯೆಶಾಯನ ಮೂಲಕ ಭವಿಷ್ಯತ್ ದಿನಗಳಲ್ಲಿ ಅಂದರೆ ಅವರ ಮಧ್ಯದಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ಕುರಿತು ಹೇಳಿದ್ದಾನೆ. ಕ್ರಿಸ್ತ ಪೂರ್ವ 700ರಲ್ಲಿ ಹೇಳಿದ್ದಾರೆ, ಯೆರೂಸಲೇಮ್ ಪಟ್ಟಣ ನಾಶವಾಗುತ್ತೆ, ಧ್ವಂಸ ಮಾಡಲ್ಪಡುತ್ತೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವರ ಮಂದಿರ, ದೇವಾಲಯ ಅಂದರೆ ಸೊಲೊಮೋನನ ಕಟ್ಟಿರುವಂಥ ದೇವಾಲಯ ಧ್ವಂಸವಾಗುತ್ತೆ. ಇದು ಖಂಡಿತವಾಗಿ ನಡೆಯುತ್ತೆ. ಆನಂತರ 70 ವರ್ಷದವರೆಗೆ ಸೆರೆಯಲ್ಲಿರ್ತೀರ. ಸೆರೆಯಲ್ಲಿ ಅಂದರೆ ಜೈಲಿನಲ್ಲಿ ಅಂದರೆ ಬ್ಯಾಬಿಲೋನ್ರಿಗೆ ಒಳಪಡಬೇಕು, ಗುಲಾಮರಾಗಿರಬೇಕು. ನಿಮ್ಗೆ ಅರ್ಥ ಆಗಬೇಕಾದ್ರೆ, ಇಸ್ರೇಲ್ ಜನಾಂಗದವರು ಕ್ರಿಸ್ತ ಪೂರ್ವದಲ್ಲಿ ಐಗುಪ್ತ ದೇಶದಲ್ಲಿ ಸುಮಾರು 400 ವರ್ಷಗಳವರೆಗೆ ಗುಲಾಮರಾಗಿ ಬಿಟ್ಟಿ ಕೆಲಸ ಯಾವ ರೀತಿ ಮಾಡಿದ್ದಾರೋ ಅದೇ ಪ್ರಕಾರ ಇವಾಗ ಯೆಶಾಯನು ಹೇಳುವಂಥ ಕಾಲ ಬರುತ್ತಲ್ವ, ಇವಾಗ ಬ್ಯಾಬಿಲೋನ್ ಸೆರೆಯೊಳಗೆ ಹೋಗ್ತೀರಾ ನೀವು. 70 ವರ್ಷ ಆದ ನಂತರ ಮತ್ತೆ ನಿಮಗೆ ಬಿಡುಗಡೆಯಾಗುತ್ತೆ. ದೇವರು ಬಿಡುಗಡೆ ಕೊಡ್ತಾನೆ. ಅಲ್ಲಿಂದ ಬಿಡುಗಡೆ ಆದ ನಂತರ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಉಂಟು ಮಾಡ್ತಾರೆ. ಅದು ಯಾವ ರೀತಿ ಇರುತ್ತೋ, ಹೇಗೆ ಇರುತ್ತೋ ಎನ್ನುವಂಥದ್ದನ್ನು ಯೆಶಾಯನ ಮೂಲಕ ಅಲ್ಲಲ್ಲಿ ವಿವರಿಸಿದ್ದಾನೆ. 2 ರೀತಿಯಲ್ಲಿ ಪ್ರವಾದನೆ ಹೇಳಿದ್ದಾನೆ ಪ್ರಿಯರೇ. ಒಂದು, ಇಸ್ರೇಲ್ ಜನಾಂಗದವರು ಬ್ಯಾಬಿಲೋನ್ ಪಟ್ಟಣಕ್ಕೆ ಸೆರೆ ಹೋಗ್ತಾರಲ್ವ, ಸೆರೆ ಹೋದ ನಂತರ 70 ವರ್ಷ ಅಲ್ಲಿರ್ತಾರೆ. ಆನಂತರ ಸ್ವಲ್ಪ ಕಾಲ ಅವರು ಮತ್ತೆ 70 ವರ್ಷ ಆದ ನಂತರ ಬಿಡುಗಡೆ ಆಗುತ್ತೆ. ಬಿಡುಗಡೆ ಮಾಡ್ತೀನಿ, ನಾನೇ ಜೊತೆಯಾಗಿದ್ದು ಕರ್ಕೊಂಡು ಬರ್ತೀನಿ. ದೇವರು ಹೇಳುವಂಥ ಮಾತೇನು ಗೊತ್ತಾ, ನಾನೇ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಕಾಪಾಡ್ತೀನಿ, ಕನಿಕರಿಸ್ತೀನಿ ಅಂತೇಳಿ ಯೆಶಾಯನ ಮೂಲಕ ಪ್ರವಾದನೆ. ಅದೇ ಪ್ರಕಾರ ಯೆರೆಮೀಯನ ಮೂಲಕ ಕೂಡ ಪ್ರವಾದನೆ ನಡೆಯುತ್ತೆ. ಯೆಶಾಯನ ಮೂಲಕ ಹೇಳಿರುವಂಥ ಪ್ರವಾದನೆ ಅದು ಯಾವಾಗ ನೆರವೇರುತ್ತೆ ಅಂತ ನೋಡುವಾಗ, ಕ್ರಿಸ್ತ ಪೂರ್ವ 610ರಲ್ಲಿ
ನೆಬೂಕದ್ನೆಚ್ಚರನು ಬಂದು ಮುತ್ತಿಗೆ ಹಾಕ್ತಾನೆ, ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಕೆಲವರನ್ನು ಎಳ್ಕೊಂಡು ಹೋಗ್ತಾನೆ 610ರಲ್ಲಿ. ಆನಂತರ 598ರಲ್ಲಿ ಮತ್ತೊಂದು ಸಾರಿ ಬಂದು ಮುತ್ತಿಗೆ ಹಾಕ್ತಾನೆ. ಆನಂತರ ಇನ್ನೊಂದು ಸಾರಿ ಕ್ರಿಸ್ತ ಪೂರ್ವ 586ರಲ್ಲಿ ಇನ್ನೊಂದು ಸಾರಿ ಬಂದು, ಅಂದರೆ 3 ಸಾರಿ ಬಂದು ದಾಳಿ ಮಾಡ್ತಾರೆ ಯೆರೂಸಲೇಮ್ ಪಟ್ಟಣದ ಮೇಲೆ. 3ನೇ ಸಾರಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ದೇವಾಲಯ ಇದೆ ಅಲ್ವಾ, ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಪ್ರಿಯರೇ. ಅದರಲ್ಲಿರುವಂಥ ಬಂಗಾರ ವಸ್ತುಗಳು ಏನೇನಿದೆಯೋ ಎಲ್ಲ ದೋಚ್ಕೊಂಡು ಹೋಗ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಎಲ್ಲ ಯುದ್ಧ ವೀರರು, ಶೂರರು, ಬಲಾಢ್ಯರು ಯಾರಿದ್ದಾರೆ ಎಲ್ಲರನ್ನ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಯಾರನ್ನ ಉಳಿಸ್ತಾರೆ ಅಂದರೆ ಸ್ವಲ್ಪ ಜನ. ಯಾರಪ್ಪ ಅಂದರೆ ಈ ಕೂಲಿ ಕೆಲಸ, ಹೊಲದ ಕೆಲಸ ಮಾಡ್ತಾ ಇರ್ತಾರೆ ನೋಡ್ರಿ, ಹೊಲದಲ್ಲಿ ಕೆಲಸ ಮಾಡೋರು ಇರ್ತಾರೆ ನೋಡ್ರಿ, ಅಂಥವ್ರನ್ನ ಮಾತ್ರ ಇರಿಸಿ ಮಿಕ್ಕಿದವರೆಲ್ಲನ್ನ ಹೇಳ್ಕೊಂಡು ಹೋಗ್ತಾರೆ. ಸುಮಾರು 70 ವರ್ಷದವರೆಗೆ ಕ್ರಿಸ್ತ ಪೂರ್ವ ಯೆರೂಸಲೇಮ್ ಪಟ್ಟಣ ಹಾಳಾಗಿರುತ್ತೆ ರೀ, ಹಾಳು ಬಿದ್ದಿರುತ್ತೆ. 70 ವರ್ಷದವರೆಗೆ ಜನ ಇರಲ್ಲ. ಒಂದು ವೇಳೆ ಇದ್ದರೆ ಸ್ವಲ್ಪ ಜನ. ಆ ಸ್ವಲ್ಪ ಜನ ಯಾವುದು ಗೊತ್ತಾ, ಈ ಕೂಲಿ ನಾಲಿ ಮಾಡಿ ಏನಪ್ಪ ಈ ಹೊಲ್ದ ಕೆಲಸ ಮಾಡೋರು ಇರ್ತಾರಲ್ಲ ಅಂಥವ್ರು ಮಾತ್ರ, ಬಡವರು ಮಾತ್ರ, ಸ್ವಲ್ಪ ಕೆಲಸ ಮಾಡೋರು ಮಾತ್ರ ನೆಬೂಕದ್ನೆಚ್ಚರನು ಉಳಿಸಿ ಹೋಗಿರ್ತಾನೆ. ಟೋಟಲ್ ಸಂಪೂರ್ಣವಾಗಿ ನಾಶವಾಗಿರುತ್ತೆ ರೀ. ಯೆಶಾಯನ ಮೂಲಕ ಹೇಳಿರುವಂಥ ಪ್ರವಾದನೆ, ಅದಕ್ಕಿಂತ ಮುಂಚೆ ಹೋಶಾಯನು ಹೇಳಿದ್ದಾನೆ, ಮೀಕನು ಕೂಡ ಹೇಳ್ತಾನೆ, ಯೆರೆಮೀಯನು ಕೂಡ ಹೇಳ್ತಾರೆ. ಹೀಗೆ ಕೆಲವರು ಪ್ರವಾದಿಗಳು ಯೆರೂಸಲೇಮ್ ಪಟ್ಟಣವನ್ನು ಕುರಿತು ಹೇಳ್ತಾರೆ ಪ್ರಿಯರೇ. ಹೇಳಿರೋ ಪ್ರಕಾರ ನಡೆಯುತ್ತೆ. ಆನಂತರ ಮತ್ತೆ ನಿಮ್ಮನ್ನು ಕಾಪಾಡ್ತೀನಿ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ ಬ್ಯಾಬಿಲೋನ್ ಸೆರೆಯಿಂದ ಬಿಡಿಸ್ಕೊಂಡು ಬರ್ತಾನೆ. ಅದು ಕ್ರಿಸ್ತ ಪೂರ್ವ 537ರಲ್ಲಿ ವಾಪಸ್ ಬರ್ತಾರೆ. 537ರಲ್ಲಿ ವಾಪಸ್ ಬರ್ತಾರೆ. ಕ್ರಿಸ್ತ ಪೂರ್ವ 700ರಲ್ಲಿ ಯೆಶಾಯನು ಪ್ರವಾದನೆ ಮಾಡ್ತಾ ಇದ್ದಾನೆ. ಯೆರೂಸಲೇಮ್ ಮೇಲೆ ದಾಳಿ ನಡೆಯುವಂಥದ್ದು, 70 ವರ್ಷ ಸೆರೆಯಲ್ಲಿ ಇರುವಂಥದ್ದು, ಆನಂತರ ಬಿಡುಗಡೆ ಆಗುವಂಥದ್ದು, ಆನಂತರ ನೂತನ ಆಕಾಶಮಂಡಲ, ನೂತನ ಭೂಮಂಡಲವನ್ನು ಕುರಿತು, ಅಂದರೆ ಯೇಸು ಕ್ರಿಸ್ತರ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳನ್ನು ಇವೆಲ್ಲ ಹೇಳಿದ್ದಾರೆ. ಇವಾಗ ಒಂದು ಮಾತನ್ನು ನೋಡೋಣ. ಯೆಶಾಯನ ಗ್ರಂಥ 51ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡೋಣ. ಯೆಶಾಯನ ಗ್ರಂಥ 51ನೇ ಅಧ್ಯಾಯ 3ನೇ ವಚನ 4ನೇ ವಚನ. ಯೆಹೋವನು ಚೀಯೋನನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನ್ ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂತ. ನೆಲೆಯಾಗಿರುವವು ಅಂದರೆ ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಗಮನಿಸಬೇಕು. ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಇದು ಪ್ರವಾದನೆ. ಇನ್ನು ಯೆರೂಸಲೇಮ್ ಪಟ್ಟಣ ನಾಶವಾಗಿಲ್ಲ. ನಾಶವಾಗದೇ ಇದ್ದಾಗ ಪ್ರವಾದನೆ, ನಾಶವಾದ ನಂತರ ಆ ಒಂದು ಯೆರೂಸಲೇಮ್ ಪಟ್ಟಣ ಯಾವ ರೀತಿ ಇರುತ್ತೆ ಇಲ್ಲಿ ಹೇಳಿದ್ದಾರೆ ಪ್ರಿಯರೇ. ಯೆಹೋವನು ಚೀಯೋನನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಕಳಕಳಿಸುವಂತೆ ಅದ್ಭುತವಾಗಿ ಮಾಡುತ್ತಾನಂತೆ. ಒಟ್ಟಿನಲ್ಲಿ ಯೆರೂಸಲೇಮ್ ಪಟ್ಟಣ ಮುತ್ತಿಗೆ ಹಾಕಲ್ಪಟ್ಟ ನಂತರ, ದಾಳಿ ಮಾಡಲ್ಪಟ್ಟ ನಂತರ ಟೋಟಲ್ ಯೆರೂಸಲೇಮ್ ಪಟ್ಟಣ ಹಾಳಾಗಿರುತ್ತೆ. ಹಾಳಾಗಿರುವಂಥ ಪಟ್ಟಣವನ್ನು ನಾನು ಖಂಡಿತವಾಗಿ ಸಂತೈಸ್ತೀನಿ ಅಂತ ಹೇಳ್ತಾನೆ. ಅದು ಕೂಡ 700 ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವ. ನಡೆಯೋದು ಯಾವಾಗಂತ ನೋಡುವಾಗ ಕ್ರಿಸ್ತ ಪೂರ್ವ 600ರಲ್ಲಿ ನಡೆಯುತ್ತೆ. ಮತ್ತು ಈ ವಾಗ್ದಾನ ಯಾವಾಗ ನೆರವೇರುತ್ತಂತ ನೋಡುವಾಗ ಕ್ರಿಸ್ತ ಪೂರ್ವ 537ರಲ್ಲಿ ದೇವರು ಕೋರೇಷನು ಎಂಬುವಂಥ ಚಕ್ರವರ್ತಿಯನ್ನು, ಪಾರಸಿಯ ಅರಸನನ್ನು ಎಬ್ಬಿಸಿ ಈ ಅರಸನ ಮೂಲಕ ಯೆಹೂದ್ಯರನ್ನು, ಅಂದರೆ ಬ್ಯಾಬಿಲೋನ್ ಸೆರೆಯಲ್ಲಿ ಇದ್ದಂಥ ಯೆಹೂದ್ಯರನ್ನು ಬಿಡುಗಡೆ ಮಾಡ್ತಾನೆ. ಅದಕ್ಕೆ ಈ ಮಾತು ಗಮನಿಸುವಾಗ ಒಂದು ರೀತಿಯಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ನಡೆಯುವಂಥ, ಅಂದರೆ ತಂದೆಯಾದ ದೇವರು ಅವರನ್ನು ಕಾಪಾಡುವಂಥ ಪ್ರವಾದನೆ ಇದೆ. ಎರಡನೇ ರೀತಿಯಲ್ಲಿ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಮೂಲಕ ನೆರವೇರುವಂಥ ಪ್ರವಾದನೆ ಕೂಡ ಇದೆ. ಗಮನಿಸುವಾಗ ಒಂದು ರೀತಿಯಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ನಾನು ಸಂತೈಸ್ತೀನಿ. ಯೆರೂಸಲೇಮ್ ಪಟ್ಟಣ ಎಲ್ಲ ಕೂಡ ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡಿರುವಂಥ ಈ ಯೆರೂಸಲೇಮ್ ಪಟ್ಟಣವನ್ನು, ಹಾಳಾಗಿರುವಂಥ ಈ ಪಟ್ಟಣವನ್ನು ನಾನು ಸಂತೈಸ್ತೀನಿ, ನಾನು ಕಾಪಾಡ್ತೀನಿ ಅಂತೇಳಿ ಯಾವಾಗ ನೆರವೇರಿಸ್ತಾರಂತ ನೋಡುವಾಗ ಕ್ರಿಸ್ತ ಪೂರ್ವ 537ರಲ್ಲಿ, ಕ್ರಿಸ್ತ ಪೂರ್ವ 700ರಲ್ಲಿ ಪ್ರವಾದನೆ, ಕ್ರಿಸ್ತ ಪೂರ್ವ 600ರಲ್ಲಿ ದಾಳಿ ಆಗುತ್ತೆ, 537ರಲ್ಲಿ
ಬಿಡುಗಡೆ ಆಗುತ್ತೆ ಮತ್ತೆ ಇಸ್ರೇಲ್ ಜನಾಂಗದವರಿಗೆ. ಬಿಡುಗಡೆ ಆದ ನಂತರ ಮತ್ತೆ ಯೇಸು ಕ್ರಿಸ್ತನ ಕಾಲದಲ್ಲಿ ನಡೆಯುವಂಥ ಪ್ರವಾದನೆ ಈ ವಚನದಲ್ಲಿ ತುಂಬಿಕೊಂಡಿದೆ ಪರಿಶೋಧನೆ ಮಾಡುವಾಗ. ಇವಾಗ ಯೇಸು ಕ್ರಿಸ್ತರ ಮೂಲಕ ಅಂದರೆ ಹೊಸ ಆಕಾಶ ಹೊಸ ಭೂಮಂಡಲದಲ್ಲಿ, ಇಲ್ಲಾಂದರೆ ನೂತನ ಕಾರ್ಯಕ್ರಮದಲ್ಲಿ, ನೂತನ ಸೃಷ್ಟಿಯಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ನೋಡಿ. ಅದು ಯಾವ ರೀತಿ ಮಾಡ್ತಾರೆ ಹೇಗೆ ಅಂತ ನೋಡುವಾಗ ಏನ್ರಿ 51ನೇ ಅಧ್ಯಾಯ ಯೆಶಾಯನ ಗ್ರಂಥ 51ನೇ ಅಧ್ಯಾಯ 3ನೇ ವಚನದಲ್ಲಿ ಕೆಳಗಡೆ ಮಾತು ಇಲ್ಲ 3ನೇ ವಚನ ಓದೋಣ. ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ನನ್ನ ಜನರೇ ಆಲಿಸಿರಿ, ನನ್ನ ಪ್ರಜೆಗಳೇ ಕಿವಿಗೊಡಿರಿ. ಧರ್ಮೋಪದೇಶವು ನನ್ನಿಂದ ಹೊರಡುವುದು, ನನ್ನ ನ್ಯಾಯ ಬೋಧನೆಯನ್ನು ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನು. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ, ನನ್ನ ವಿಮೋಚಕನ ಕ್ರಿಯೆಯು ತಲೆದೂರಿದೆ. ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುವುದು. ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸಿಕೊಂಡು ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವರು. ಇದು ನೋಡುವಾಗ ಯೇಸು ಕ್ರಿಸ್ತರ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ನೆರವೇರುವಂಥ ಪ್ರವಾದನೆ ಈ ವಚನದಲ್ಲಿ ತುಂಬಿಕೊಡಿ. ಒಂದು ಪ್ರವಾದನೆ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ಅವರ ಮಧ್ಯದಲ್ಲಿ, ಇಸ್ರಾಯೇಲ್ಯರ ಮಧ್ಯದಲ್ಲಿ ಅಂದರೆ ಯೆಹೂದ್ಯರ ಮಧ್ಯದಲ್ಲಿ ನಡೆಯುವಂಥದ್ದು. ಆನಂತರ ಅವರ ಮಧ್ಯದಲ್ಲಿ ಹೊಸ ಆಕಾಶ ಹೊಸ ಭೂಮಿ ಇಲ್ಲ ನೂತನ ಸೃಷ್ಟಿಯಲ್ಲಿ ಮಾಡುವಂಥ ಕಾರ್ಯಕ್ರಮ. ಈ ನೂತನ ಸೃಷ್ಟಿಯಲ್ಲಿ ಮಾಡುವಂಥ ಕಾರ್ಯಕ್ರಮ ಏನಂತ ನೋಡುವಾಗ ಅಂದರೆ ಏದೇನು ತೋಟ ಇದೆಯಲ್ವ, ಏದೇನು ತೋಟ ಯಾವ ರೀತಿ ಇದೆಯೋ ಅದರಂತೆ ಉದ್ಯಾನವನವನ್ನು ನಾನು ಸ್ಥಾಪಿಸ್ತೀನಿ ಅಂತ ಹೇಳ್ತಾರೆ. 3ನೇ ವಚನದಲ್ಲಿ ಕೆಳಗಡೆ ಮಾತಿದೆ, ಏದೇನು ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಕಳಕಳಿಸುವ ಅಂದರೆ ಏದೇನು ತೋಟ ಇದೆಯಲ್ವಾ, ಆ ಏದೇನು ತೋಟದಲ್ಲಿ ಆ ಉದ್ಯಾನವನ ಯಾವ ರೀತಿ ಇದೆಯೋ ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣ ಕಳಕಳಿಸುವಂತೆ ಮಾಡುತ್ತೇನೆ, ಕಳಕಳಿಸುವಂತೆ ಮಾಡುತ್ತೇನೆ ಅಂತ ಹೇಳಿದ್ದಾನೆ. ಅಂದರೆ ಏದೇನು ತೋಟವನ್ನು ಹೋಲಿಸ್ತಾ ಇದ್ದಾನೆ ಯೆರೂಸಲೇಮ್ ಪಟ್ಟಣಕ್ಕೆ. ಯೆರೂಸಲೇಮ್ ಪಟ್ಟಣಕ್ಕೆ ಏದೇನು ತೋಟವನ್ನು ಹೋಲಿಸ್ತಾ ಇದ್ದಾನೆ, ಹೋಲಿಸಿ ಹೇಳಿರುವಂಥ ಮಾತು. ಎರಡನೇದಾಗಿ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ ಅಂತ ಹೇಳ್ತಾನೆ, ಇಲ್ಲ ನೂತನ ಯೆರೂಸಲೇಮ್ ಪಟ್ಟಣವನ್ನು ಅಂತ ಹೇಳ್ತಾನೆ. ಇವೆಲ್ಲ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಹೋಲಿಸಿ ಹೇಳುವಂಥ ಮಾತುಗಳು ತುಂಬ ಇದೆ ರೀ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಇಲ್ಲೊಂದು ವಚನ ಅಲ್ಲೊಂದು ವಚನ ಓದಿದಂದ್ರೆ ಇಲ್ಲಿ ಈ ಥರ ಇದೆಯಲ್ವಾ, ಅಲ್ಲಿ ಆ ಥರ ಇದೆಯಲ್ವ ಅಂತ ಪ್ರಶ್ನೆಗಳು ನಮಗೆ. ಅದು ಹೇಳುವಂಥ ವಚನಗಳು ಅರ್ಥ ಮಾಡಿಕೊಳ್ಳಲ್ಲ, ಆಲೋಚನೆ ಮಾಡಲ್ಲ. ಯಾವುದೋ ಒಂದು ಆಲೋಚನೆ ಬಂದಿರುತ್ತೆ, ಅದಕ್ಕೆ ಏನ್ರಿ ಪ್ರಶ್ನೆ ಕೇಳಿದಾಗ ಅದು ಕರೆಕ್ಟಾಗಿರಬೇಕು. ಪ್ರಶ್ನೆ ಕೇಳಿದಾಗ ಕರೆಕ್ಟಾಗಿ ಒಬ್ಬನು ಒಂದು ಅಂಶವನ್ನು ನೋಡಿ ಭಯಂಕರ ಕೋಪಗೊಂಡು ನನ್ನ ಮೇಲೆ ಫೋನ್ ಮಾಡಿ ರೇಗಾಡ್ತಾ ಇದ್ದಾನೆ. ಇನ್ನು ವಿಡಿಯೋ ನೋಡಿಲ್ಲ. ಯಾವುದಪ್ಪ ಅಂತ ನೋಡುವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋರವರನ್ನು ಕಾಪಾಡಿದ ದೇವರು ಈ ದಿನಗಳಲ್ಲಿ ಕಾಪಾಡ್ತಾರಾ ಅಂತ ಒಂದು ಟೈಟಲ್, ಒಂದು ಅಂಶವನ್ನು ಕೊಟ್ಟಿದ್ದೀನಿ. ಅವರನ್ನು ಕಾಪಾಡಿದ ದೇವರು ಈಗಿನ ಕಾಲದಲ್ಲಿ ಕಾಪಾಡ್ತಾರಾ ಕಾಪಾಡಲ್ವಾ ಅಂತ ಹೇಳಿ ಒಂದು ಅಂಶವನ್ನು ಕೊಟ್ಟಾಗ ನೋಡಿದ ಅಂದರೆ ಈ ಅಂಶ ನೋಡಿದ ತಕ್ಷಣ ನನಗೆ ಫೋನು, ಹಲೋ ಏನ್ರಿ ಏನು ಮಾತಾಡ್ತಿದ್ದಾರೆ ನೀವು ಅಂದ. ನಾನೇನು ಮಾತಾಡಿದ್ದೀನಿಪ್ಪ, ಶದ್ರಕ್, ಮೇಷಕ್ ಏನೋ ಅದು ವಿಡಿಯೋ ಕಳಿಸಿದ್ದೀರಲ್ಲ, ಏನದು ಕಾಪಾಡ್ತಾರ ಕಾಪಾಡೋಲ್ಲ, ಏನದು ವಿಡಿಯೋ ನೋಡಿ ಸರ್ ಗೊತ್ತಾಗುತ್ತೆ. ವಿಡಿಯೋ 1 ಗಂಟೆ ವಿಡಿಯೋ ಇದೆಯಲ್ವ ನೋಡಿ. ಇಲ್ಲ ಇವಾಗ ಹೇಳ್ಬೇಕು ನನಗೆ, 1 ಗಂಟೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಹೇಳ್ಬೇಕು ಇವಾಗ. 1 ನಿಮಿಷದಲ್ಲಿ ಹೇಗೆ ಹೇಳಲಿ, 1 ನಿಮಿಷದಲ್ಲಿ ಹೇಗೆ ಹೇಳಲಿ? ದೇವ್ರು ಕಾಪಾಡ್ತಾರೆ, ಹೇಗೆ ಕಾಪಾಡ್ತಾರೋ ಗೊತ್ತಾಗಬೇಕಾದ್ರೆ ನೋಡಬೇಕಲ್ವಾ. ಒಂದು ಕಾಲದಲ್ಲಿ ಅವರನ್ನು ಕಾಪಾಡಿದ ಹಾಗೆ ಈಗಿನ ಕಾಲದಲ್ಲಿ ಯಾವ ರೀತಿ ಕಾಪಾಡ್ತಾರೆ? ಒಂದು ವೇಳೆ ಕಾಪಾಡಿದ್ರೆ ಮತ್ತೆ ಮಣಿಪುರ್ನಲ್ಲಿ ಎಷ್ಟೋ ಮಂದಿ ಸತ್ತೋಗಿದ್ದಾರೆ ಕ್ರೈಸ್ತರು. 1ನೇ ಶತಮಾನದಲ್ಲಿ ಸತ್ತೋಗಿದ್ದಾರೆ ಕ್ರೈಸ್ತರು. ಮತ್ತು ದೇವರು ಯಾಕೆ ಕಾಪಾಡಿಲ್ಲ ಒಂದು ಪ್ರಶ್ನೆ ಹಾಕಿದಾಗ ಮತ್ತೆ ಕೂಗಾಟ. ಇವ್ರ ದೃಷ್ಟಿಯಲ್ಲಿ ಏನು ಗೊತ್ತಾ, ಇವ್ರ ದೃಷ್ಟಿಯಲ್ಲಿ ದೇವರು ಯಾವಾಗಲೂ ಕಾಪಾಡ್ತಾ ಇರ್ತಾರೆ. ಎಷ್ಟು ಕಾಲ ಕಾಪಾಡ್ತಾರೆ? ಎಷ್ಟು ಕಾಲದವರೆಗೆ?
ಅಂದರೆ ಜನನ ಬಗ್ಗೆ, ಮರಣ ಬಗ್ಗೆ, ಜೀವಿತ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇದ್ದಂಥ ಪ್ರಜೆಗಳು ನಮ್ಮ ಕ್ರೈಸ್ತರ ಮಧ್ಯದಲ್ಲಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ಇವತ್ತು ಹೇಳುವಂಥ ಅಂಶ ಕೂಡ ಅದ್ಭುತವಾದಂಥ ಅಂಶ. ಕೊನೆ ತನಕ ಕೇಳಿ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಕೆಳಗಡೆ ಮಾತು, ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವೆನು. ಅದರಲ್ಲಿ ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಇವುಗಳು ಅಂದರೆ ಯೆರೂಸಲೇಮ್ ಪಟ್ಟಣವನ್ನು, ಚಿಯೋನಿ ನಗರಿಯನ್ನು ಉಲ್ಲಾಸ ಧ್ವನಿಯನ್ನಾಗಿ ಮಾಡುತ್ತೇನೆ. ಅದೇ ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನ 18ನೇ ವಚನ ನೋಡಿದ್ದೀವಲ್ವ. ಯೆರೂಸಲೇಮ್ ಪಟ್ಟಣವನ್ನು ಉಲ್ಲಾಸ ನಗರಿಯನ್ನಾಗಿ ಮಾಡುತ್ತೇನೆ, ಆ ಪಟ್ಟಣವನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ ಅಂತ ದೇವರು ಕೂಡ ಹೇಳಿದಾರಲ್ವ. ಆ ಪಟ್ಟಣವನ್ನು ಯಾವುದಕ್ಕೆ ಹೋಲಿಸಿದಾನಂತ ನೋಡುವಾಗ ಏದೇನು ತೋಟಕ್ಕೆ ಹೋಲಿಸಿದ್ದಾನೆ ಪ್ರಿಯರೇ. ಏದೇನು ತೋಟದಲ್ಲಿ ಪ್ರಾರಂಭ ಹೇಗಿದೆ ನೋಡೋಣ. ಏದೇನು ತೋಟ ಪ್ರಾರಂಭದಲ್ಲಿ ಹೇಗಿದೆಯೋ ಒಂದು ಸಾರಿ ನೋಡೋಣ ಪ್ರಿಯರೇ. ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣ ಇದೆಯಾ ಇಲ್ವಾ, ಒಂದು ವೇಳೆ ಇದ್ದರೆ ಯಾವ ರೀತಿ ಇದೆಯೋ ಒಂದು ಸಾರಿ ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರು ಹೇಳಿದ ನಂತರ ಒಟ್ಟಿನಲ್ಲಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೋ ಮನುಷ್ಯರಿಗೆ ಅರ್ಥ ಆಗಲ್ಲ. ಅರ್ಥ ಮಾಡಿಕೊಂಡವನು ಭಾಗ್ಯವಂತನು. ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನು ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಇದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಆನಂತರ 10ನೇ ವಚನದಲ್ಲಿ ನೋಡಿ, ಏದೇನು ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಆ ವನವನ್ನು ತೋಯಿಸುತ್ತಿತ್ತು. ನೋಡಿ, ಇವಾಗ 8ನೇ ವಚನ, 9ನೇ ವಚನ, 10ನೇ ವಚನ ನೋಡಿದ್ದೀವಿ. ಆದಿಕಾಂಡ 2ನೇ ಅಧ್ಯಾಯ 3 ವಚನದಲ್ಲಿ, ಈ 3 ವಚನದಲ್ಲಿ ನೋಡುವಾಗ ಈ ಆದಾಮನನ್ನು ಅವ್ವಳನ್ನು ಏದೇನು ತೋಟದಲ್ಲಿ ಇರಿಸ್ತಾನೆ ಪ್ರಿಯರೇ. ಅವರ ಮಧ್ಯದಲ್ಲಿ ಸಕಲ ಜೀವರಾಶಿಗಳು, ಮೃಗಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಇವೆ. ಮೃಗಗಳಿದೆ, ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಎಲ್ಲ ಇವೆ. ಎಲ್ಲ ಥರದ ಹಣ್ಣುಗಳು, ಎಲ್ಲ ವಿಧವಾದಂಥ ಹಣ್ಣುಗಳು, ಹಂಪಲಗಳು. ಅದ್ರ ಜೊತೆಗೆ ಜೀವದಾಯಕ ವೃಕ್ಷದ ಹಣ್ಣನ್ನು, ಆನಂತರ ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು. ಇನ್ನೊಂದೇನಂತ ನೋಡುವಾಗ ಏದೇನು ತೋಟದಲ್ಲಿ, ಆ ತೋಟದಲ್ಲಿ ಒಂದು ನದಿಯನ್ನು ಹುಟ್ಟಿಸಿ ಆ ನದಿಯನ್ನು 4 ದಿಕ್ಕುಗಳಿಗೆ ಹರಿಯುವಂತೆ ಮಾಡಿದನಂತೆ. ಮತ್ತು ಯೆರೂಸಲೇಮ್ ಪಟ್ಟಣವನ್ನು ನಾನು ಏದೇನು ವನದಂತೆ ಮಾಡುವೆನು ಅಂತ ಹೇಳಿದಾರಲ್ವ. ಏದೇನು ವನದಂತೆ, ಏದೇನಿನಲ್ಲಿ ಇರುವಂಥ ಉದ್ಯಾನವನದಂತೆ ನಾನು ಮಾಡುವೆನು ಅಂತ ಹೇಳಿದಾರಲ್ವ. ಹೇಳಿದ ಪ್ರಕಾರ ಮಾಡಿದ್ದಾರಾ ಮಾಡಿಲ್ವಾ ಅಂತ ನೋಡುವಾಗ ಗಮನಿಸೋಣ. ಮಾಡಿದ್ದಾರಾ, ಮಾಡಿಲ್ವಾ, ಅಥವಾ ಭವಿಷ್ಯದಲ್ಲಿ ಮಾಡ್ತಾರಾ? ಒಂದು ವಾಕ್ಯದ ಮೂಲಕ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ ಗಮನಿಸಿರಿ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ಏಕೆಂದರೆ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡುವೆನಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಮೂಲಕ ಅದನ್ನು ಸ್ಥಾಪನೆ ಮಾಡ್ತಾರೆ ಪ್ರಿಯರೇ. ಇವಾಗ ಯೆರೂಸಲೇಮ್ ಪಟ್ಟಣವನ್ನು ಏದೇನಲ್ಲಿ ಉದ್ಯಾನವನ ಇದೆಯಲ್ವಾ, ಆ ಉದ್ಯಾನವನದ ಹಾಗೆ ಮಾಡುವೆನು ಅಂದಾಗ ಏದೇನು ತೋಟದಲ್ಲಿ ಎಲ್ಲ ರೀತಿಯಲ್ಲಿ ವಿಧವಾದಂಥ ಅದ್ಭುತವಾದಂಥ ಹಣ್ಣುಗಳು. ಎರಡನೇದಾಗಿ ನೋಡುವಾಗ ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವಂಥ ಇದೊಂದು ಹಣ್ಣಿದೆ. ಮೂರನೇದಾಗಿ ಜೀವದಾಯಕ ವೃಕ್ಷದ ಹಣ್ಣು ಇದೆ. ನಾಲ್ಕನೇದಾಗಿ ನೋಡುವಾಗ ಅಲ್ಲಿ ಒಂದು ನದಿ ಹುಟ್ಟಿ 4 ದಿಕ್ಕುಗಳಲ್ಲಿ ಹರಿಯುತ್ತೀರಿ. ಇದು ಆಲೋಚನೆ ಮಾಡುವಾಗ ಅದ್ಭುತವಾಗಿರುತ್ತೆ ರೀ. ಆತ್ಮಿಕವಾಗಿ ಹೊಸ ಆಕಾಶ ಮಂಡಲ ಭೂಮಂಡಲದಲ್ಲಿ ಅದ್ಭುತವಾಗಿ ಕಾಣುತ್ತೆ. ಅದು ಹೇಗಿರುತ್ತೆ ಅಂತ ನೋಡುವಾಗ ಒಂದ್ಸಾರಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ, ಯೆಶಾಯನ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಿಂದ ನೋಡಿ. 1ನೇ ವಚನದಿಂದ ಇಲ್ಲೊಂದು ಕೂಡ ಒಂದು ಕ್ಲೂ ಕೊಟ್ಟಿದ್ದಾನೆ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಿಂದ,
ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಹಣವಿಲ್ಲದವನು ಸಹ ಬನ್ನಿರಿ, ಕೊಂಡುಕೊಳ್ಳಿರಿ, ಉಂಡಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳ್ಳದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಕಿವಿಯನ್ನು ಇತ್ತ ತಿರುಗಿಸಿ ನನ್ನ ಬಳಿಗೆ ಬನ್ನಿರಿ. ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಈಗೋ ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದೆನು. ಸಾಕು ಪ್ರಿಯರೇ. 55ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನೋಡುವಾಗ, ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಅಂದರೆ ಬನ್ನಿ. ಯಾಕೆ ಬರಬೇಕು? ನೀರನ್ನು ಕುಡಿರಿ. ಯಾವ ನೀರು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ನೀರಿನ ಬೆಲೆ ನಮಗೆ ದೊಡ್ಡದಾಗಿ ಗೊತ್ತಿಲ್ಲ ರೀ. ಕೆಲವು ದೇಶಗಳಲ್ಲಿ ನೀರಿನ ಕೊರತೆ ಇದೆ ರೀ. ನೀರಿನ ಕೊರತೆ, ಭೌತಿಕವಾದಂಥ ನೀರಿನ ಕೊರತೆ ನೋಡುವಾಗ ಎಷ್ಟೋ ದೇಶಗಳಲ್ಲಿ ನೀರಿನ ಕೊರತೆ ಇದೆ. ಎಷ್ಟೋ ಹಣ ಕೊಡಬೇಕು. ಕೆಲವು ದೇಶಗಳಲ್ಲಿ ಒಳ್ಳೆ ನೀರು ಸಿಗ್ತಾ ಇಲ್ಲ. ಅಂಥ ನೀರನ್ನು ಕುರಿತು ಹೇಳ್ತಾ ಇಲ್ಲ. ಇವಾಗ ನನ್ನ ಬಳಿಗೆ ಬಂದು ನೀರು ಕುಡಿರಿ, ಆನಂತರ ಊಟ ಮಾಡಿ, ಆರೋಗ್ಯಕರವಾದಂಥ ಊಟ ಮಾಡಿರಿ ಅಂತ ಹೇಳ್ತಾ ಇದ್ದಾರಲ್ಲ. ಇದು ಆತ್ಮಿಕವಾದಂಥ ಊಟ. ಅದು ಹೊಸ ಆಕಾಶ ಮಂಡಲದಲ್ಲಿ, ಹೊಸ ಭೂಮಂಡಲದಲ್ಲಿ, ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ನೆರವೇರುವುದು. ಅದು ಕ್ರಿಸ್ತನ ಮೂಲಕ. ಈ ಕ್ರಿಸ್ತನ ಮೂಲಕ ಆಹಾರ ಏನು, ಕ್ರಿಸ್ತನ ಮೂಲಕ ಏನಂತ ನೋಡುವಾಗ, ಒಂದು ಕಾಲದಲ್ಲಿ ಏದೇನು ತೋಟದಲ್ಲಿ ಇದೆ ನೋಡಿ ಆಹಾರ ಪದಾರ್ಥಗಳು, ಆರೋಗ್ಯಕರವಾದಂಥ ಎಲ್ಲ ಆಹಾರ ಪದಾರ್ಥಗಳು, ಆರೋಗ್ಯಕರವಾದದ್ದು ಎಲ್ಲವೂ, ಹಣ್ಣುಗಳಾಗಿರ್ಬೋದು, ಹಂಪಲುಗಳಾಗಿರ್ಬೋದು, ಏನೇನಿದೆಯೋ ಎಲ್ಲ ರೀತಿಯಲ್ಲಿ ನೋಡುವಾಗ ಅದ್ಭುತವಾದಂಥ ತೋಟ ರೀ ಅದು ನನ್ನ ವನ ಅಂತ ಹೇಳಿದ್ದಾನೆ. ನನ್ನ ವನ, ದೇವರು ಉಂಟು ಮಾಡಿರುವಂಥದ್ದು ವನ, ಟೋಟಲ್ ಪ್ರಪಂಚವನ್ನೇ ಉಂಟು ಮಾಡಿದ್ದಾನೆ. ಆದರೆ ಪ್ರಾರಂಭದಲ್ಲಿ ನೋಡುವಾಗ ಅದು ಸ್ವರ್ಗದ ವನ ಅಂತ ಹೇಳ್ಬೋದು, ಒಂದು ಅದ್ಭುತವಾದಂಥ ವನ. ಅಂಥ ಅದ್ಭುತವಾದಂಥ ವನವನ್ನು ಏದೇನ್ ಸೀಮೆಯಲ್ಲಿ ಉಂಟು ಮಾಡಿದ್ದಾನೆ. ಅದೇ ಪ್ರಕಾರ, ಅದಕ್ಕೆ ಹೋಲಿಸಿರುವಂಥ ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣವನ್ನು ನಾನು ಮಾಡುತ್ತೇನೆ ಅಂತ ಹೇಳಿದ್ದೇನೆ. ಯೆರೂಸಲೇಮ್ ಪಟ್ಟಣದಲ್ಲಿ ಅದನ್ನು ನೇಮಿಸ್ತೀನಿ ಅಂತ ಹೇಳ್ತಾರೆ. ಯಾವ ರೀತಿ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದು ಯೇಸು ಕ್ರಿಸ್ತರ ಮೂಲಕ ನೆರವೇರುತ್ತೆ ಪ್ರಿಯರೇ. ಯೇಸು ಕ್ರಿಸ್ತರ ಒಂದು ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆಯ 6ನೇ ಅಧ್ಯಾಯ 48ನೇ ವಚನ. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದ್ದೆಂದರೆ ಅದನ್ನು ತಿನ್ನುವವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಏನ್ರಿ, ಏದೇನು ತೋಟದಲ್ಲಿ ಜೀವದಾಯಕ ಹಣ್ಣಿನ ಮರವನ್ನು ಹಾಕಿದ್ದಾರ ಏದೇನು ತೋಟದಲ್ಲಿ? ಹೌದು. ಅದೇ ಪ್ರಕಾರ ಎಲ್ಲ ಥರದ ಹಣ್ಣುಗಳನ್ನು ಹಾಕಿದ್ದಾನೆ. ಅದ್ರ ಜೊತೆಗೆ ಜೀವದಾಯಕ ಹಣ್ಣಿನ ಮರವನ್ನು ಕೂಡ ಹಾಕಿದ್ದಾನೆ. ಎರಡನೇದಾಗಿ ಒಳ್ಳೆ ದರ ಕೆಟ್ಟ ದರ ಹರವನ್ನು ಹುಟ್ಟಿಸುವಂಥದ್ದು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಈ ಹಣ್ಣಿನ ಮರ ಇದೆಯಾ ಇಲ್ವಂತ ನೋಡುವಾಗ ಅದೂ ಇದೆ. ಯಾವ ರೀತಿ ಅದು ಅಂದರೆ,
ವರ್ಣಿಸಿ ಒಂದು ಸಾರಿ ಆಲೋಚನೆ ಮಾಡುವಾಗ ಅದು ಇನ್ನೊಂದು ರೀತಿಯಲ್ಲಿ ಬರುತ್ತೆ ರೀ. ಗಮನಿಸೋಣ. ಮೊಟ್ಟ ಮೊದಲು ಏದೇನ್ ತೋಟದಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ಯಾವ ರೀತಿ ಇದೆಯೋ ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ, ಅಂದರೆ ನೂತನ ಸೃಷ್ಟಿಯಲ್ಲಿ ಏದೇನು ವನದಂತೆ ನಾನು ಮಾಡುವೆನಂತ ಹೇಳಿದನಲ್ಲ, ಆ ಏದೇನು ವನದಲ್ಲಿ ಯಾವ ರೀತಿ ಜೀವದಾಯಕ ಹಣ್ಣಿನ ಮರ ಇದೆಯೋ ಅದೇ ಪ್ರಕಾರ ಯೇಸು ಕ್ರಿಸ್ತನ ಬಳಿಯಲ್ಲಿ ಇದೆಯಂತೆ. ಏನಂತ ನೋಡುವಾಗ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಆಲೋಚನೆ ಮಾಡಿ. ನಿಜವಾಗಿ ಹೇಳುತ್ತೇನೆ, ಜೀವ ಕೊಡುವ ರೊಟ್ಟಿ ನಾನೇ. ಏನ್ರಿ, ಏದೇನು ತೋಟದಲ್ಲಿ ಜೀವ ವೃಕ್ಷದ ಹಣ್ಣಿನ ಮರ ಇದೆ. ಏದೇನು ತೋಟದಲ್ಲಿ ಜೀವ ವೃಕ್ಷದ ಹಣ್ಣಿನ ಮರ ಇದೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ನೂತನ ಸೃಷ್ಟಿಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ದೇಹವೇ, ಇಲ್ಲಂದರೆ ಯೇಸು ಕ್ರಿಸ್ತನು ಕೊಡುವಂಥ ರೊಟ್ಟಿಯೇ ಏನದು? ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದು. ಎಷ್ಟು ಅದ್ಭುತವಾಗಿ. ನಿಜವಾಗಿ ಹೇಳುತ್ತೇನೆ, ಜೀವ ಕೊಡುವ ರೊಟ್ಟಿ ನಾನೇ ಜೀವ ಕೊಡುವ ರೊಟ್ಟಿ. ಅಂದರೆ ನನ್ನ ದೇಹವೇ ಜೀವ ಕೊಡುವಂಥದ್ದು. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದ್ದೆಂದರೆ ಅದನ್ನು ತಿನ್ನುವವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವದಗೋಸ್ಕರ ಕೊಡುವೆನು. ಏದೇನು ತೋಟದಲ್ಲಿ ಜೀವದಾಯಕದ ವೃಕ್ಷದ ಹಣ್ಣನ್ನು ತಿಂದರೆ ಸದಾಕಾಲ ಬದುಕ್ತಾ ಇದ್ರಂತೆ. ಅದು ಕೂಡ ಸದಾಕಾಲ ಬದುಕೋದಕ್ಕೆ ಅವಕಾಶ ಇತ್ತಂತೆ. ಅದಕ್ಕೆ ದೇವರೇನು ಮಾಡ್ತಾರೆ? ಕೆರೂಬಿಯರನ್ನು ಅಲ್ಲಿ ನಿಲ್ಲಿಸಿ ಲಾಕ್ ಮಾಡ್ತಾರೆ. ಯಾವಾಗ ಪಾಪ ಮಾಡಿದ್ದಾರೋ, ಪಾಪ ಮಾಡಿದ ನಂತರ ಶಾಪ ತಂದುಕೊಳ್ತಾರೋ, ಅವರನ್ನು ಹೊರಗಡೆ ತಳ್ಳಿದ ನಂತರ ಅದನ್ನು ಲಾಕ್ ಮಾಡ್ತಾರೆ. ಅಂತರ ಕೆರೂಬಿಯರನ್ನು ಏದೇನು ತೋಟವನ್ನು, ಆ ಜೀವ ವೃಕ್ಷದ ಹಣ್ಣಿನ ಮರವನ್ನು ಕಾಯೋದಕ್ಕೆ ನೇಮಿಸ್ತಾರೆ ಎನ್ನುವಂಥ ಮಾತು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಇರುತ್ತೆ ಪ್ರಿಯರು. ಒಂದ್ಸಾರಿ ಅಲ್ಲಿ ಕೂಡ ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನ. ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಅಂದರೆ ಏದೇನು ತೋಟದಲ್ಲಿ ಜೀವದಾಯಕ ಹಣ್ಣಿನ ಮರ ಇದೆ. ಆ ಹಣ್ಣನ್ನು ತಿಂದರೆ ಮತ್ತೆ ಸದಾಕಾಲ, ಶಾಶ್ವತ ಕಾಲ ಬದುಕುವ ಅವಕಾಶ ಇದೆ ಅಂತ ಹೇಳಿ ಅವರನ್ನು ಹೊರಗಡೆ ತಳ್ಳಿ ಆ ಗಿಡದ ಹತ್ತಿರ ದೂತರನ್ನು ನಿಲ್ಲಿಸ್ತಾರೆ ಪ್ರಿಯರೇ. ಅದು ಏದೇನು ತೋಟದಲ್ಲಿ ಒಂದು ಕಾಲದಲ್ಲಿ. ಇವಾಗ ಹೊಸ ಏದೇನು ತೋಟ ಅಂದರೆ ನೂತನ ಸೃಷ್ಟಿಯಲ್ಲಿ ಏದೇನು ವನದ ಹಾಗೆ ನಾನು ಮಾಡುತ್ತೇನೆ ಅಂತ ಹೇಳಿದಾರಲ್ವ. ಏದೇನು ವನದ ಹಾಗೆ ನಾನು ಮಾಡುತ್ತೇನೆ ಯೆರೂಸಲೇಮ್ ಪಟ್ಟಣವನ್ನು ಅಂತ ಹೇಳಿದಾರಲ್ಲ. ಯಾರ ಮೂಲಕ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ಏನ್ರಿ, ಯೇಸು ಕ್ರಿಸ್ತರ ಮೂಲಕ. ಈ ಯೇಸು ಕ್ರಿಸ್ತರೇ ಜೀವ ಕೊಡುವಂಥ ರೊಟ್ಟಿ. ಎಷ್ಟು ಅದ್ಭುತವಾಗಿ ಇದೆ ಪ್ರಿಯರೇ, ಅರ್ಥ ಆಗುತ್ತಾ? ಇನ್ನೊಂದು ಮಾತನ್ನು ಕೂಡ ನೋಡೋಣ. ಇನ್ನೊಂದು ಮಾತು ಯಾವುದಪ್ಪ ಅಂತ ನೋಡುವಾಗ ಅದೇ ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ 27ನೇ ವಚನ ಕೂಡ ನೋಡಿ ಪ್ರಿಯರೇ. 26ನೇ ವಚನ 27ನೇ ವಚನ. ಅದೇ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ 27ನೇ ವಚನ. ಯೇಸು ಪ್ರಭು ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಹುಡುಕ್ತಾ ಇದ್ದೀರಾ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ನನ್ನನ್ನು ನೇಮಿಸಿದ್ದಾನೆ. ತಂದೆಯಾದ ದೇವರು ಅಂದರೆ ನೀವು ಯಾವುದಕ್ಕೋಸ್ಕರ ದುಡಿತಾ ಇದ್ದೀರಿ ಈ ಲೋಕದಲ್ಲಿ ಯಾತಕ್ಕಾಗಿ ದುಡಿತಾ ಇದ್ದೀರಾ? ಈ ಲೋಕದಲ್ಲಿ ಅಂದರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿತಾ ಇದ್ದೀರಾ. ಕೆಟ್ಟು ಹೋಗುವ ಆಹಾರಕ್ಕಾಗಿ ಅಂದರೆ ಊಟ ಮಾಡೋದು ಬೇಡವಾ? ಊಟ ಮಾಡಬೇಕು, ಆದರೆ ನಿಮ್ಮ ದುಡಿಬೇಕು ಏನೋ ಒಂದು ಉದ್ದೇಶ ಇದೆಯಲ್ವ. ಉದ್ದೇಶ ಯಾಕೆ?
ಈ ಲೋಕದಲ್ಲಿ ದುಡಿಬೇಕು ಎನ್ನುವಂಥ ಉದ್ದೇಶ ಯಾಕೆ? ಕೆಟ್ಟು ಹೋಗುವ ಆಹಾರದಗೋಸ್ಕರನ ಅಥವಾ ನಿತ್ಯ ಲೋಕವನ್ನು ಪಡ್ಕೊಳ್ಳೋದಗೋಸ್ಕರನ? ಶಾಶ್ವತವಾಗಿರುವಂಥ ಆಹಾರದಗೋಸ್ಕರನ, ನಿತ್ಯ ಜೀವದಗೋಸ್ಕರನ? ಯಾತಕ್ಕಾಗಿ ನಾವು ದುಡಿತಾ ಇದ್ದೀವಿ ಅಂತ ನೋಡುವಾಗ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿತಾ ಇದ್ದೀವಿ ಅಲ್ಲಂತೀರಾ? ಹೌದು ಪ್ರಿಯರೇ. ಆದರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತೇನಂತ ನೋಡುವಾಗ, ಸಹೋದರರೇ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವವನ್ನು ಉಂಟು ಮಾಡುವ ಆಹಾರಕ್ಕಾಗಿ ದುಡಿರಿ, ಅಂಥ ಆಹಾರವನ್ನು ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡುವಾಗ, ಆತನ ಮಾತೇ ನಿತ್ಯ ಜೀವಕ್ಕೆ ನಡೆಸುವಂಥ ವಾಕ್ಯಗಳು. ನಾನೇ ನಿತ್ಯ ಜೀವಕ್ಕೆ ನಡೆಸುವಂಥ ದೇಹ, ನನ್ನ ದೇಹವೇ. ನನ್ನ ದೇಹ ಇದೆಯಲ್ವ, ನನ್ನ ದೇಹ ನೀವು ತಿಂದರೆ, ಅಂದರೆ ನನ್ನ ದೇಹವನ್ನು ನೀವು ಭುಜಿಸಿದರೆ ನಿತ್ಯ ಜೀವಕ್ಕೆ ಹೋಗ್ತೀರಾ, ನಿತ್ಯ ಜೀವಕ್ಕೆ. ಏದೇನು ತೋಟದಲ್ಲಿ ಅಣ್ಣನು ತೋರಿಸಿದ್ದಾನೆ, ಯೆರೂಸಲೇಮ್ ಪಟ್ಟಣದಲ್ಲಿ ಯೇಸು ಕ್ರಿಸ್ತರನ್ನು ತೋರಿಸ್ತಾ ಇದ್ದಾರೆ ತಂದೆಯಾದ ದೇವರು. ಈ ಯೇಸು ಕ್ರಿಸ್ತರೇ ನಿತ್ಯ ಜೀವವನ್ನು ಉಂಟು ಮಾಡುವಂಥ ರೊಟ್ಟಿ, ನಿತ್ಯ ಜೀವವನ್ನು, ನಿತ್ಯ ಜೀವಕ್ಕೆ ನಡೆಸುವಂಥ ಆಹಾರ, ನಿತ್ಯ ಜೀವಕ್ಕೆ ನಡೆಸುವಂಥ ಆಹಾರ. ಮತ್ತು ಏದೇನು ತೋಟದಲ್ಲಿ ನದಿ ಇದೆಯಲ್ವ, ಈ ನದಿ 4 ದಿಕ್ಕುಗಳಲ್ಲಿ ಯಾವ ರೀತಿ ಹರಿತಾ ಇದೆಯೋ ಅದೇ ಪ್ರಕಾರ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ನೋಡಿ, ಅದ್ಭುತವಾದಂಥ ಮಾತು. ನದಿ ಹರಿತಾ ಇದೆಯಂತೆ. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಏನು ಗೊತ್ತಾ? ಯೆರೂಸಲೇಮ್ ಪಟ್ಟಣದಿಂದ ನದಿ ಹರಿಯುತ್ತಂತೆ. ಯಾವ ರೀತಿ ಹರಿಯುತ್ತೋ ಒಂದು ಸಾರಿ ಯೋಚನೆ ಮಾಡೋಣ. ಅದೇ ಪ್ರಕಾರ ಏನ್ರಿ, ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ 38ನೇ ವಚನವನ್ನು ನೋಡಿ. ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38ನೇ ವಚನ. ಆ ಜಾತ್ರೆಯ ಮಹಾ ದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಜೀವದ ಹೊಳೆಗಳು, ನೀರಿನ ಹೊಳೆಗಳು, ಜೀವಕರವಾದಂಥ ನೀರಿನ ಹೊಳೆಗಳು ಹರಿಯುತ್ತೆಂತೆ. ಜೀವಕರವಾದಂಥ ಹೊಳೆಗಳು, ಜೀವಕರವಾದಂಥ ನದಿಗಳು. ಅರ್ಥ ಆಗುತ್ತಾರೆ? ಮನೋನೇತ್ರಗಳು ಬೆಳಗಿದರೆ ಅರ್ಥ ಆಗುತ್ತೆ ರೀ. ಈ ಪ್ರಪಂಚ ದೇಶಕ್ಕೆ ಈ ಮಾತುಗಳು ಅರ್ಥ ಆಗಿಲ್ಲ ರೀ. ಒಂದು ಕಾಲದಲ್ಲಿ ಏದೇನು ತೋಟದಲ್ಲಿ ವಿಧವಾದಂಥ ಹಣ್ಣುಗಳಿರುವಾಗ ರುಚಿಕರವಾದಂಥದ್ದು, ಆ ರುಚಿಕರವಾದಂಥ ಆಹಾರ ಪದಾರ್ಥಗಳು ಯೇಸು ಕ್ರಿಸ್ತರಲ್ಲಿದೆ. ಆ ಮಾತುಗಳು ಏನ್ರಿ, ಮಧುರವಾದಂಥ ಮಾತುಗಳು. ಎಲ್ಲ ಆಹಾರ ಪದಾರ್ಥಗಳಿಗಿಂತ ಶ್ರೇಷ್ಠವಾದಂಥ ಆಹಾರ ಏನು ಗೊತ್ತಾ? ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ಆಹಾರ. ಮತ್ತೆ ಭೌತಿಕವಾದಂಥ ಆಹಾರ ಅಂದ್ಕೊಳ್ತೀರಾ ನೀವೆಲ್ಲರೂ ಕೂಡ. ಭೌತಿಕವಾದಂಥ ಆಹಾರ, ಹಣ್ಣುಗಳೆಲ್ಲಿದೆ, ಹಂಪಲುಗಳೆಲ್ಲಿದೆ? ಆತ್ಮದ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಿನ್ನ ಆತ್ಮದ ಬಗ್ಗೆ. ನಿನ್ನ ಆತ್ಮ ಕೊರಗುತ್ತಾ ಇದೆಯಲ್ಲ, ನಿನ್ನ ಆತ್ಮ ದುಃಖದಲ್ಲಿದೆಯಲ್ಲ, ನಿನ್ನ ಆತ್ಮ ಬಾಡಿ ಹೋಗ್ತಾ ಇದೆ. ನಿನ್ನ ಆತ್ಮದ ಬಗ್ಗೆ, ನಿನ್ನ ಬಗ್ಗೆ ಸಹೋದರ ಸಹೋದರಿ, ನೀನು ಯಾವಾಗಲೂ ಆಲೋಚನೆ ಮಾಡಿದ್ರು ಕೂಡ ನಿನ್ನ ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಆದರೆ ನಿನ್ನನ್ನು ನಡೆಸುವಂಥ ಆತ್ಮ ಇದೆ. ಆ ಆತ್ಮಕ್ಕೆ ಆಹಾರ ಬೇಕು, ನಿತ್ಯ ಜೀವಕ್ಕೆ ಹೋಗುವಂಥ ಒಂದು ಮಾರ್ಗ ಬೇಕು. ಅದನ್ನು ತಿಳಿಸದೆ, ಅದರ ಬಗ್ಗೆ ಯೋಚನೆ ಮಾಡದೆ, ಈ ದೇಹಕ್ಕೆ ಏನು ಕೊಡಬೇಕು, ಈ ದೇಹಕ್ಕೆ ಎಂಥ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು ಎಂಬುವಂಥ ಆಲೋಚನೆಯಲ್ಲಿ ಪ್ರತಿ ಮನುಷ್ಯನಿದ್ದಾನೆ ಎಂಬ ಆಲೋಚನೆ. ನಿನ್ನ ಆತ್ಮದ ಬಗ್ಗೆ ಏನಯ್ಯ ಯೋಚನೆ ಮಾಡ್ತಾ ಇದೀಯಾ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳಿಲ್ವಾ? ಅಂದರೆ ದೇಹ ಇರಬೇಕು, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಅದಕ್ಕಿಂತ ಪ್ರಾಮುಖ್ಯವಾಗಿ ಆತ್ಮ ಇದೆಯಲ್ಲ, ಆತ್ಮ ಅಂದ್ರೇ ನೀನಲ್ವಾ? ಆತ್ಮ ಅಂದ್ರೇ ನೀನು. ಮತ್ತು ನಿನ್ನ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ? ನೀನು ಧರಿಸಿಕೊಂಡಿರುವಂಥ ದೇಹದ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಆ ದೇಹಕ್ಕೆ ಏನು ಊಟ ಕೊಡಬೇಕು ಯೋಚನೆ ಮಾಡಿದ್ದೀಯಾ? ಆ ದೇಹಕ್ಕೆ ಎಂಥ ವಸ್ತ್ರಗಳನ್ನು ಧರಿಸ್ಬೇಕಂತ ಯೋಚನೆ ಮಾಡಿದ್ದೀಯಾ? ಆ ದೇಹಕ್ಕೆ ಎಂತೆಂಥದ್ದು ಕುಡಿಸ್ಬೇಕು ಏನಂತ ಯೋಚನೆ ಮಾಡಿದ್ಯಾ? ಅದಕ್ಕೆ ಒಳ್ಳೆ ಒಳ್ಳೆ ಜ್ಯೂಸ್ಗಳು ಕುಡಿಸ್ತಾ ಇದೆಯಾ? ಒಳ್ಳೆ ಒಳ್ಳೆ ನೀರನ್ನು ಕುಡಿಸ್ತಾ ಇದೆಯಾ? ಒಳ್ಳೆ ಒಳ್ಳೆ ವಸ್ತ್ರಗಳನ್ನು ಧರಿಸುವಂತೆ ಮಾಡ್ತಾ ಇದೆಯಾ? ಒಳ್ಳೆ ಒಳ್ಳೆ ಊಟವನ್ನು ಕೊಡ್ತಾ ಇದೆಯಾ? ಆದರೆ ಆತ್ಮಕ್ಕೆ ಏನಪ್ಪ ನೀನು ಕೊಡ್ತಾ ಇದೀಯಾ? ಆತ್ಮಕ್ಕೆ, ನಿನ್ನ ಆತ್ಮಕ್ಕೆ, ನಿನ್ನ ಆತ್ಮಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಆಹಾರ, ಆತ್ಮಕ್ಕೆ ಸಂಬಂಧಪಟ್ಟಂಥ ಆಹಾರ ಇದು.
ಆತ್ಮಕ್ಕೆ ಸಂಬಂಧಪಟ್ಟಂಥ ನೀರು ಇದು. ನನ್ನ ಮಾತನ್ನು ಕೇಳಿದರೆ, ಅಂದರೆ ಯೇಸು ಪ್ರಭು ಹೇಳುವಂಥ ಮಾತೇನತ್ತು ನೋಡುವಾಗ, ನನ್ನ ಮಾತನ್ನು ಕೇಳಿದ ಪ್ರಕಾರ ನಡೆದ್ರೆ ನಿಮ್ಮ ಹೊಟ್ಟೆಯೊಳಗೆ ಅಂದರೆ ಆತ್ಮದ ಹೊಟ್ಟೆಯೊಳಗೆ ಜೀವಕರವಾದಂಥ ಹರಿಯುವಂಥ ನದಿಗಳನ್ನು ಹುಟ್ಟಿಸುತ್ತೇನೆ. ಅಂದರೆ ನದಿಗಳು ಹುಟ್ಟುತ್ತಾ, ಅಂದರೆ ಹರಿಯುವ ನದಿಗಳು, ಜೀವ ನದಿಗಳು. ಏದೆನ್ ತೋಟದಲ್ಲಿ ಒಂದು ನದಿ ಹುಟ್ಟುತ್ತೆ. ಆ ನದಿ ಹುಟ್ಟಿದ ನಂತರ 4 ದಿಕ್ಕುಗಳಲ್ಲಿ ಸೇರಿಕೊಳ್ಳುತ್ತೆ. ಅದು ಅನೇಕರಿಗೆ ದಾಹವನ್ನು ತೀರಿಸುತ್ತೆ, ಅನೇಕರನ್ನು. ನೂತನ ಸೃಷ್ಟಿಯಲ್ಲಿ ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಆತನಿಗೆ ಒಳಪಟ್ಟು ಭಕ್ತಿಯಿಂದ ನಡ್ಕೊಂಡ್ರೆ ಹೊಟ್ಟೆ ಒಳಗಿಂದ ಜೀವಕರವಾದಂಥ ನದಿಗಳು ಹೊರಡ್ತಾ ಇದೆಯಂತೆ. ಹೊರಟ ನಂತರ ಟೋಟಲ್ ಪ್ರಪಂಚಕ್ಕೆ ಹರಡುತ್ತಾರೆ, ಎಲ್ಲ ದಿಕ್ಕುಗಳಿಗೆ ಹೋಗುತ್ತೆ ನೀರು, ಆತ್ಮಿಕವಾದಂಥ ನೀರು. ನಾವೇನು ಮಾಡ್ತೀವಿ? ಕೇಳ್ತೀವಿ, ಕೇಳಿದ ನಂತರ ಇನ್ನೊಬ್ಬರಿಗೆ ಕೊಡ್ತಾ ಇಲ್ಲ, ಅಲ್ಲೇ ಇಡಿಸ್ಕೊಂಡಿದ್ದೀವಿ. ಅಂದರೆ ಹೊಟ್ಟೆಯಲ್ಲೇ ತುಂಬಿಸ್ಕೊಂಡು, ಹೃದಯದಲ್ಲಿ ನೀರಿದೆ, ಇನ್ನೊಬ್ಬರಿಗೆ ನೀರಿನ ದಾಹ ಆಗ್ತಾ ಇದ್ರೂ ಕೂಡ ನಾವು ಕೊಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇನ್ನೊಬ್ಬರಿಗೆ ನೀರಡಿಕೆ ಇದೆ, ನೀರಡಿಕೆ ಆಗ್ತಾ ಇದೆ. ಅವನ ನೀರಡಿಕೆ ಅಂದರೆ ಆತ್ಮಿಕವಾದಂಥ ನೀರಡಿಕೆ ಇದೆ, ಆತ್ಮಿಕವಾದಂಥ ದಾಹ ಇದೆ. ಅವನಿಗೆ ಆತ್ಮಿಕವಾದಂಥ ಆಹಾರ ಕೊಡ್ತಾ ಇಲ್ಲ, ಆತ್ಮಿಕವಾದಂಥ ನೀರು ಕೊಡ್ತಾ ಇಲ್ಲ. ನಾವು ಮಾತ್ರ ಮನೇಲಿ, ಅಂದರೆ ನಾವು ಮಾತ್ರ ಏನ್ರಿ ಹೃದಯದಲ್ಲಿ ತುಂಬಿಸ್ಕೊಂಡಿದ್ವಿ. ಚೆನ್ನಾಗಿದೆ ಬ್ರದರ್, ಸೂಪರ್, ದೇವ್ರ ಸ್ತೋತ್ರವಾಗಲಿ. ಸೂಪರ್ ಅಂತ ಹೇಳಿರುವಂಥ ನೀನು, ಕಲ್ತ್ಕೊಂಡಿರುವಂಥ ನೀನು ನಿಂತ್ಕೊಳ್ಳಲ್ವಾ? ನಿನ್ನ ತಮ್ಮನನ್ನು, ನಿನ್ನ ಅಣ್ಣನನ್ನು, ನಿನ್ನ ಅಕ್ಕಳನ್ನು ಕಾಪಾಡೋದಕ್ಕೆ ಸಿದ್ಧನಾಗಲ್ವಾ? ಆಹಾರ ಇಲ್ಲದೆ, ನೀರಿಲ್ಲದೆ, ಅಂದರೆ ಆತ್ಮಿಕವಾದಂಥ ಆಹಾರ ಇಲ್ಲದೆ, ಆತ್ಮಿಕವಾದಂಥ ನೀರಿಲ್ಲದೆ ಪ್ರಪಂಚ ದೇಶದಲ್ಲಿ ತಿರುಗುತ್ತಿರುವಾಗ ಏನು ಮಾಡ್ತಾ ಇದೆಯಾ ನೀನು? ಏನಪ್ಪ ನೀನು ಮಾಡ್ತಾ ಇದೀಯಾ? ಸುವಾರ್ತೆ ಸಾರಲ್ಪಡ್ತಾ ಇದೆ ಬ್ರದರ್. ಏನು ಸಾರಲ್ಪಡ್ತಾ ಇದೆ? ಅವನು ಮಹಾರಾಷ್ಟ್ರದಲ್ಲಿ ಒಬ್ಬನಿದ್ದಾನೆ. ಅವನು ಆ ರೋಗಿಗಳನ್ನು ನಿಂದಿರಿಸ್ಕೊಂಡು ಯೇಸು ಕ್ರಿಸ್ತ ನಂಬಿಕೊಂಡು ರೋಗ ಹೋಗುತ್ತೆ. ಇದೇ ಬೋಧನೆ, ಆತ್ಮಿಕವಾದಂಥ ಬೋಧನೆ ಹೇಳಲ್ವಾ? ಭೂಲೋಕಕ್ಕೆ ಸಂಬಂಧಪಟ್ಟಂಥ ಸಂತೋಷವನ್ನು ಕುರಿತು, ಭೌತಿಕವಾದಂಥ ಸಂತೋಷವನ್ನು, ಆನಂದವನ್ನು ಕುರಿತು ಹೇಳ್ಕೊಂಡೇ ಹೋಗ್ತೀರಾ? ಭೌತಿಕವಾದಂಥ ಸಂತೋಷವನ್ನು ಅಲ್ಲಪ್ಪ, ಆತ್ಮಿಕವಾದಂಥ ಸಂತೋಷ ಬೇಕು. ಆತ್ಮಕ್ಕೆ ಸಂತೋಷ ಬೇಕು, ಆತ್ಮದ ಸಂತೋಷ. ಆತ್ಮವನ್ನು ಕುರಿತು ಯಾರಿಗಿರಿ ಅರ್ಥ ಆಗಿದೆ ಪ್ರಿಯರೇ? ಯಾರಿಗಿರಿ ಅರ್ಥ ಆಗಿದೆ? ಯೇಸುವೊಂದಿಗೆ ಪ್ರಯಾಣ ಅಂತಾನೆ ಒಬ್ಬನು, ಯೇಸುವೊಂದಿಗೆ ಪ್ರಯಾಣ ಅಂತ ಒಬ್ಬನಂತಾನೆ. ಈ ದಿನ ರಾತ್ರಿ ಯೇಸುನೊಂದಿಗೆ ರಾತ್ರಿ ಕೂಟ ಅಂತಾನೆ. ಏನಂದರೆ ಇವತ್ತು ರಾತ್ರಿ ದೇವರೊಂದಿಗೆ ರಾತ್ರಿ ಪ್ರಯಾಣ, ಯೇಸುವೊಂದಿಗೆ ಪ್ರಯಾಣ. ಆ ಪ್ರಯಾಣ ಯಾಕೆ? ರೋಗ ತೆಗಿತಾರೆ ಬನ್ನಿ, ಉದ್ಯೋಗ ಬರುತ್ತೆ ಬನ್ನಿ, ಸಂಪಾದನೆ ಬರುತ್ತೆ ಬನ್ನಿ, ಪರಿಷ್ಕಾರ ಆಗುತ್ತೆ ಬನ್ನಿ, ಸಮಸ್ಯೆಗಳು ತೀರುತ್ತೆ ಬನ್ನಿ. ಯೇಸು ಕ್ರಿಸ್ತರು ಬಂದಿದ್ದು ಪ್ರಪಂಚ ದೇಶದಲ್ಲಿ ಮೊಟ್ಟ ಮೊದಲು ಮೋಸ ಹೋಗೋದು ಎಲ್ಲಿ ಗೊತ್ತಾ? ನಮ್ಮ ಕ್ರೈಸ್ತರ ಮೂಲಕ ಮೋಸ ನಡೀತಾ ಇದೆ. ಅದು ಸರಿ ಮಾಡಿಕೊಳ್ಳೋದು ಹೋದರೆ ದೊಡ್ಡ ಅಪಘಾತ ಆಗುತ್ತೆ, ದೊಡ್ಡ ಪ್ರಮಾದ, ದೊಡ್ಡ ಅಪಘಾತ. ಆತ್ಮಿಕವಾದಂಥ ಜ್ಞಾನವನ್ನು ತಿಳಿದುಕೊಳ್ಳದೆ ಹೋದರೆ, ಆತ್ಮಿಕವಾದಂಥ ಆಹಾರವನ್ನು, ಆತ್ಮಿಕವಾದಂಥ ನೀರನ್ನು, ಆತ್ಮಿಕವಾದಂಥ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಪ್ರಪಂಚ ದೇಶದಲ್ಲಿ ಕ್ರೈಸ್ತರಿಗಾಗುವಂಥ ನಷ್ಟ ಬಹಳ ದೊಡ್ಡದದು. ಸರಿ ಮಾಡೋದು ಯಾರಿಲ್ಲ, ಸರಿ ಮಾಡಲ್ಲ. ಪ್ರಪಂಚ ದೇಶದಲ್ಲಿ ಯಾರು ಕೂಡ ಸರಿ ಮಾಡಲ್ಲ. ಅಂಥ ಅದ್ಭುತವಾದಂಥ ಆಹಾರವನ್ನು, ಅದ್ಭುತವಾದಂಥ ನೀರನ್ನು ನಾನು ಕೊಡ್ತೀನಂತ ಯೇಸು ಕ್ರಿಸ್ತರು ಹೇಳಿರುವಾಗ ಏನ್ರಿ, ಯಾರಿಗಾದರೂ ನೋವಿದೆಯಾ? ಯಾರಿಗಾದರೂ ದುಃಖ ಇದೆಯಾ? ಅರ್ಥ ಆಗಿಲ್ಲ ರೀ ಪ್ರಿಯರಾದ ದೇವ್ರ ಮಕ್ಕಳಿರ. ಅದ್ಭುತವಾದಂಥ ಮಾತು ಪ್ರಿಯರೇ ಏನ್ರಿ, ನಿತ್ಯ ಲೋಕಕ್ಕೆ ನಡೆಸುವಂಥ ಮಾತು. ಈ ಲೋಕದಲ್ಲಂತೀರಾ ಕ್ರಿಸ್ತನ ನಂಬಿದ್ರು ನಂಬದೇ ಇದ್ದರೂ ಕೂಡ ಈ ಲೋಕದಲ್ಲಿ ಎಷ್ಟು ದಿನಗಳು ಬದುಕಬೇಕೋ ಅಷ್ಟು ದಿನಗಳು ಬದುಕ್ತೀವಿ. ಆದರೆ ನಿತ್ಯ ಲೋಕ ಸಿಗಲ್ಲ. ನಿತ್ಯ ಲೋಕ ಸಿಗಬೇಕಾದರೆ, ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಆತ್ಮಿಕವಾದಂಥ ಆಹಾರವನ್ನು ಭುಜಿಸಬೇಕು. ಆ ಆಹಾರ ನಾನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಮತ್ತೊಂದು ಸಾರಿ ನೋಡಿ ಆ ಮಾತನ್ನು,
ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ನೀರಿನ ಹೊಳೆಗಳು ಅಂದರೆ ಆತ್ಮಿಕವಾದಂಥ ಜ್ಞಾನ, ವಾಕ್ಯಗಳು. ಈ ಆತ್ಮಿಕವಾದಂಥ ಜ್ಞಾನವು ಇರುತ್ತೆ. ಇದು ಅದ್ಭುತವಾಗಿ ಪರಲೋಕಕ್ಕೆ ನಡೆಸುವಂಥದ್ದು. ಅದು ಯೇಸು ಕ್ರಿಸ್ತರು ಕೊಡುವಂಥದ್ದು. ಆತ್ಮಿಕವಾದಂಥ ಆಹಾರ, ಆತ್ಮಿಕವಾದಂಥ ನೀರು. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ 14ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ 14ನೇ ವಚನವನ್ನು, ಈ ನೀರನ್ನು ಕುಡಿಯೋರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ಅಂದರೆ ಭೌತಿಕವಾದಂಥ ನೀರು ಕುಡಿಯೋರು ಮತ್ತೆ ನೀರಡಿಕೆ ಆಗುತ್ತೆ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರನ್ನು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಅವನಲ್ಲಿ ಹೊರತೆ, ನೀರಿನ ಹೊರತೆ. ಆ ನೀರಿನ ಹೊರತೆಯಿಂದ ಎಷ್ಟೋ ನದಿಗಳು, ನೀರಿನ ಹೊರತೆ. ಎಂದು ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ, ಅಲ್ಲಲ್ಲಿ ಬೆಟ್ಟಗಳಲ್ಲಿ ನೀರಿನ ಹೊರತೆಗಳು. ಆ ನೀರಿನ ಹೊರತೆಗಳಿಂದ ನದಿಗಳು ಪ್ರಯಾಣ. ಎಲ್ಲಿಂದ ಹುಟ್ಟಿಸ್ತಾನೆ ಗೊತ್ತಾ? ಯಾರು ದೇವರ ಮಾತನ್ನು ಕೇಳಿ ಆ ಮಾತಿನ ಪ್ರಕಾರ ನಡೀತಾರೋ, ಭಕ್ತಿಯಿಂದ ನಡೀತಾರೋ, ವಿಧೇಯರಾಗ್ತಾರೋ, ವಾಕ್ಯಕ್ಕೆ ವಿಧೇಯರಾದರೆ ಅವನಲ್ಲಿ ನೀರಿನ ಹೊರತೆಗಳು. ಅಂದರೆ ಅವನ ಹೃದಯದಿಂದ ನೀರಿನ ಹೊರತೆಗಳು, ನೀರಿನ ನದಿಗಳು, ಇಲ್ಲಾಂದರೆ ಹೊಳೆಗಳು. ಇದೆಯಾ? ಏನು ಹೊಳೆ? ಕೊಳಕು ಹೊಳೆ, ಕೊಳಕು ನೀರು. ಏನೇನು ಕೇಳಿದ್ದೀವಿ? ಅವನು ಯಾವನು ಸೈತಾನ್ ಬಂದಿದ್ದಾನೆ, ಬೋಧನೆ ಮಾಡಿದ್ದಾನೆ, ಕೊಳಕು ನೀರೆಲ್ಲ ಚೆಲ್ಲಿದ್ದಾನೆ. ಸೈತಾನ್ಗಳೇ ತುಂಬ ಜನ ಇದ್ದಾರೆ, ತುಂಬ ಜನ ನಮ್ಮ ಮಧ್ಯದಲ್ಲೇ ಏನ್ರಿ ಅನ್ಯರಿಗಿಂತ ದೊಡ್ಡ ಮೋಸ ನಮ್ಮ ಮಧ್ಯದಲ್ಲೇ ನಡೀತಾ ಇದೆ. ಸರಿ ಮಾಡಿಕೊಳ್ಳದೆ ಹೋದರೆ ನಿತ್ಯ ಲೋಕವನ್ನು ಕಳೆದುಕೊಳ್ತೀವಿ ಸಹೋದರ ಸಹೋದರಿ. ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಳೋದು ಹೋದರೆ ನಿತ್ಯ ಲೋಕವನ್ನು ಕಳೆದುಕೊಳ್ತೀವಿ. ದೇವರ ರಾಜ್ಯವನ್ನು ಕುರಿತು ಅರ್ಥ ಮಾಡಿಕೊಳ್ಳದೆ ಇವಾಗಲೂ ಕೂಡ ದೇವರ ರಾಜ್ಯ ಬರಲಿ, ದೇವರ ರಾಜ್ಯ ಬರಲಿ, ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲಿದ್ದೀವಿ? ಮೂಢ ಭಕ್ತಿಯಲ್ಲಿದ್ದೀವಿ, ಮಾಯದಲ್ಲಿದ್ದೀವಿ. ಆಲ್ರೆಡಿ ದೇವರ ರಾಜ್ಯ ಬಂದಿದೆ, 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ಆ ರಾಜ್ಯದಲ್ಲಿ ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವಾಗ ಸೇರಿಸಲ್ಪಟ್ಟಿದ್ದೇವೆ. ಆದರೂ ಕೂಡ ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲಿದ್ದಾರೆ ಇವರೆಲ್ಲರೂ? ಎಲ್ಲಿದ್ದೀರಪ್ಪ ನೀವೆಲ್ಲರೂ? ವಾಕ್ಯಗಳ ಅರ್ಥ ಆಗ್ತಾ ಇಲ್ವಾ? ದೇವರ ಮಾತುಗಳು ಅರ್ಥ ಆಗ್ತಾ ಇಲ್ವಾ? ಅರ್ಥ ಮಾಡಿಕೊಳ್ಳಲ್ವಾ? ಅರ್ಥ ಮಾಡಿಕೊಂಡವನು ಶ್ರೇಷ್ಠನು, ಭಾಗ್ಯವಂತನು. ಆ ಏದೇನ್ ತೋಟಕ್ಕೆ ಹೋಲಿಸಿದಾನಲ್ವ, ಆ ಏದೇನ್ ತೋಟಕ್ಕೆ ಹೋಲಿಸಿದಾಗ ಅದು ಕ್ರಿಸ್ತನಲ್ಲಿ ಕಾಣುತ್ತೆ. ಆ ಕ್ರಿಸ್ತನ ಮೂಲಕ ಪ್ರಿಯರಾದ ದೇವರ ಮಕ್ಕಳಿಗೆ ಯಾರು ವಾಕ್ಯವನ್ನು ಕೇಳಿ ಭಕ್ತಿಯಿಂದ ನಡೀತಾರೋ, ಆ ಕ್ರಿಸ್ತನನ್ನು ನಂಬಿ ಭಕ್ತಿಯಿಂದ ನಡೀತಾರೋ ಅವರಲ್ಲಿ ಕೂಡ ನಿತ್ಯ ಜೀವ ಇರುತ್ತೆ. ನಿತ್ಯ ಜೀವವನ್ನು ಉಂಟು ಮಾಡುವಂಥ ಹೊಳೆಗಳು, ಆಹಾರ ಅದು ಹೇಳಿದೆ. ಮತ್ತು ಇಂಥ ಆಹಾರ ಬಂದಾಗ, ಇಂಥ ನೀರು ಬಂದಾಗ ಎಷ್ಟು ಸಂತೋಷ ಇರುತ್ತೆ, ಎಷ್ಟು ಸಂತೋಷ. ಅದಕ್ಕೆ ಅಪೊಸ್ತಲರು ಎಲ್ಲರೂ ಕೂಡ ತುಂಬ ಸಂತೋಷ ಪಟ್ಟಿದ್ದಾರೆ, ಬಹಳ ಸಂತೋಷ. ಭೌತಿಕವಾಗಿ ನೋಡುವಾಗ ಅವ್ರ ಜೀವನದಲ್ಲಿ ದುಃಖ ಇದೆ ರೀ. ಭೌತಿಕವಾಗಿ ನೋಡುವಾಗ ಅವ್ರ ಬದುಕಿನಲ್ಲಿ ಬಹಳ ಕಷ್ಟ ಇದೆ ರೀ. ಆತ್ಮಿಕವಾಗಿ ನೋಡುವಾಗ ಅವರು ಆನಂದ ಪಡ್ತಾ ಇದ್ದಾರೆ, ಉಲ್ಲಾಸ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ತಂದೆಯಾದ ದೇವರು ಹೇಳಿದಾರಲ್ವ, ನಾನು ಮಾಡುವ ಕಾರ್ಯಕ್ರಮದಲ್ಲಿ ಉಲ್ಲಾಸ ಪಡಿರಿ, ಆನಂದ ಪಡಿರಿ. ಯೆರೂಸಲೇಮ್ ಪಟ್ಟಣವನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ ಅಂತ ಹೇಳಿದಾರಲ್ವ ಯೆಶಾಯನ ಗ್ರಂಥದಲ್ಲಿ. ಆ ಯೆಶಾಯನ ಗ್ರಂಥದಲ್ಲಿರೋ ಪ್ರಕಾರ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳು, ಅದು ಯೇಸು ಕ್ರಿಸ್ತರ ಮೂಲಕ ನೆರವೇರುತ್ತೆ ರೀ. ಯೇಸು ಕ್ರಿಸ್ತರ ಮೂಲಕ. ಎಲ್ಲಿ ಯೇಸು ಕ್ರಿಸ್ತರು ಎಲ್ಲಿ ಬಂದಿದ್ದಾರೆ? ಯೇಸು ಕ್ರಿಸ್ತರು ಎಲ್ಲಿ ಬಂದಿದ್ದಾರೆ? ಹೆಜ್ಜೆಯಲ್ಲಿ. ಯೇಸು ಕ್ರಿಸ್ತರು ಎಲ್ಲಿ? ಬೆತ್ಲೆಹೇಮ್ ಗ್ರಾಮದಲ್ಲಿ ಜನ್ಮಿಸಿದ್ದಾರೆ. ಬೆತ್ಲೆಹೇಮ್ ಗ್ರಾಮದಲ್ಲಿ ಜನ್ಮಿಸಿದ ನಂತರ ಆ ಬೆತ್ಲೆಹೇಮ್ ಗ್ರಾಮ ಎಲ್ಲಿದೆ? ಯೆರೂಸಲೇಮ್ ಪಟ್ಟಣ, ಇಸ್ರಾಯೇಲ್ ದೇಶದಲ್ಲಿ, ಹೌದಲ್ವ? ಯೆರೂಸಲೇಮ್ ಪಟ್ಟಣ. ಈ ಯೆರೂಸಲೇಮ್ ಪಟ್ಟಣದಲ್ಲಿ ಬೆತ್ಲೆಹೇಮ್ ಗ್ರಾಮ, ಆ ಗ್ರಾಮದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ. 1ನೇ ಶತಮಾನದಲ್ಲಿ ಹುಟ್ಟಿ ಅಲ್ಲಿಂದ ಬೆಳೆದು
ಮಹಾಜ್ಞಾನದ ಸಂಗತಿಯನ್ನು ಅಲ್ಲಿಂದನೇ ಪ್ರಪಂಚಕ್ಕೆ ಹರಡುವಂತೆ ಮಾಡಿದ್ದಾರೆ ಪ್ರಿಯರೇ. ಎಲ್ಲಿದ್ರು ಏನು, ತುಂಬ ಜನ ಅಂತಾರೆ ಇದು ವಿದೇಶಿ ದೇವರು. ಅದಲ್ಲ, ಮಹಾಜ್ಞಾನವನ್ನು ತಿಳಿಸುವಂಥ ದೇವರು, ಪರಲೋಕವನ್ನು ಕೊಡುವಂಥ ದೇವರು, ನಿತ್ಯ ಜೀವವನ್ನು ಕೊಡುವಂಥ ದೇವರು. ಅಂಥ ದೇವರನ್ನು ಕುರಿತು ವಿದೇಶಿ ದೇವರಂತ ಇದ್ದೀರಿ ಏನು ನೀವು? ತಪ್ಪದು. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬರ್ತಾರೆ ನೋಡಿ, ಹುಟ್ಟುವಂಥ ಕಾಲ. ಈ ಹುಟ್ಟುವಂಥ ಕಾಲ ಬಂದಾಗ, ಅಂದರೆ ಯೇಸು ಕ್ರಿಸ್ತರು ಜನ್ಮಿಸುವಂಥ ಕಾಲ, ಅಂದರೆ ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ ಮರಿಯಮ್ಮಳ ಗರ್ಭವನ್ನು ಆರಿಸ್ಕೊಳ್ತಾರೆ ತಂದೆಯ ದೇವರು. ಆ ಗರ್ಭದ ಮೂಲಕ ಯೇಸು ಪ್ರಭು ಬರ್ತಾ ಇದ್ದಾರೆ. ಯೇಸು ಪ್ರಭು ಬೆತ್ಲೆಹೇಮ್ ಗ್ರಾಮದಲ್ಲಿ ಹುಟ್ಟಿದಾಗ ಏನು ನಡೀತಾ ಇದೆ? ಒಂದು ಸಾರಿ ಲೋಕನ ಬರೆದ ಸುವಾರ್ತೆ ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ನೋಡೋಣ. ಲೋಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ ಪ್ರಿಯರೇ. ಲೋಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಗಬ್ರಿಯೇಲ್ ದೇವದೂತನು ಬಂದಿದ್ದಾನೆ. ಅಮ್ಮ, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ. ಮರಿಯಳೇ ಶುಭವಾಗಲಿ. ದೇವರ ದಯೆ ನಿನಗಿದೆ, ದೇವರ ಆಶೀರ್ವಾದ ನಿನಗಿದೆ. ಯಾರಿಗೆ ಬಂದಿದೆ ದರ್ಶನ? ಯಾರ ಬಳಿಯಲ್ಲಿ ಯಾರು ಬಂದಿದ್ದಾರೆ? ದೇವದೂತನು, ಗಬ್ರಿಯೇಲ್ ಎಂಬುವಂಥ ದೇವದೂತನು. ಯಾರ ಬಳಿಯಲ್ಲಿ? ಮರಿಯಮ್ಮಳ ಬಳಿಯಲ್ಲಿ ಗಬ್ರಿಯೇಲ್ ದೇವದೂತನು ಬಂದಾಗ, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಅಂದರೆ ದೇವರ ಮೂಲಕ ಆಶೀರ್ವಾದವನ್ನು ಪಡೆದವಳೆ. ದೇವರ ಮೂಲಕ ಆಶೀರ್ವಾದಮ್ಮ ನಿನಗೆ, ಆಶೀರ್ವಾದ. ನಾವೆಲ್ಲರೂ ಆಶೀರ್ವಾದ ಬಂದರೆ ಏನಂತ ಕೊಡ್ತೀವಿ ಪ್ರೇಯರ್? ನಾವೆಲ್ಲರೂ ಆಲೋಚನೆ ಮಾಡಿ. ನಾವೆಲ್ಲರೂ ಆಶೀರ್ವಾದ, ದೇವರ ಮೂಲಕ ಆಶೀರ್ವಾದ ಅಂದರೆ ನಾವೆಲ್ಲರೂ ಏನಂದುಕೊಳ್ತೀವಿ? ಮೊಟ್ಟ ಮೊದಲು ಬಡವನಾಗಿದ್ದರೆ ಶ್ರೀಮಂತನಾಗಬೇಕು, ದೇವರ ಆಶೀರ್ವಾದ. ಮದುವೆ ಆಗಿಲ್ಲ ಅಂದರೆ, ಮದುವೆ ಆದರೆ ದೇವರ ಆಶೀರ್ವಾದ. ಮಕ್ಕಳು, ಉದ್ಯೋಗ ಬಂದರೆ ದೇವರ ಆಶೀರ್ವಾದ ಮೂಲಕ ಬಂತು. ಕಾರು ಬಂದರೆ ಕಾರು ದೇವರ ಆಶೀರ್ವಾದ ಮೂಲಕ ಬಂತು. ಬೈಕ್ ಬಂದರೆ ದೇವರ ಆಶೀರ್ವಾದ ಮೂಲಕ ಬೈಕ್ ಬಂತು, ಕಾರು ಬಂತು, ಉದ್ಯೋಗ ಬಂತು, ಸಂಪಾದನೆ ಬೆಳೀತು, ಅಭಿವೃದ್ಧಿ ಆಯಿತು, ಬ್ಯಾಂಕ್ ಬ್ಯಾಲೆನ್ಸ್ ಬೆಳೀತು ದೇವರ ಆಶೀರ್ವಾದದ ಮೂಲಕ. ಬ್ಯಾಂಕಿನಲ್ಲಿ ಎಷ್ಟೋ ಹಣ ಇದೆ, ದೇವರ ಆಶೀರ್ವಾದ ಮೂಲಕ ನನ್ನ ಮಗಳು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾಳೆ, ನನ್ನ ಮಗನು ಲಂಡನ್ನಲ್ಲಿದ್ದಾನೆ, ದುಬಾಯ್ನಲ್ಲಿ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾನೆ ನನ್ನ ಮಗನು ಅಂತ. ಇದು ದೇವರ ಆಶೀರ್ವಾದ ಎಂದು ನಾವು ಹೇಳ್ಕೊಳ್ತಾ ಇರ್ತೀವಿ. ನಾವು ಹೇಳಿಕೊಳ್ಳುವಂಥದ್ದು ನಿಜವಾದ ದೇವರ ಆಶೀರ್ವಾದನ, ಅಥವಾ ಬೈಬಲ್ ಗ್ರಂಥದಲ್ಲಿ ನಡೆದಿರುವಂಥದ್ದು ನಿಜವಾದ ದೇವರ ಆಶೀರ್ವಾದನ? ನೀವು ಹೇಳ್ಬೋದು, ಅಬ್ರಹಾಮನ ಬಗ್ಗೆ ಹೇಳ್ಬೋದು, ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದ ನಮಗೂ ಕೂಡ ಕೊಡ್ತಾನೆ ಬ್ರದರ್ ಅಂತ. ಅಬ್ರಹಾಮನಿಗೆ ಕೊಟ್ಟಿದ್ದಾನೆ, ಆದರೆ ಅಬ್ರಹಾಮನು ಭೂಲೋಕದಗೋಸ್ಕರ ತವಕಪಟ್ಟಿಲ್ಲ. ಇವು ನೋಡಿ, ಗಮನಿಸ್ರಿ, ಮರಿಯಮ್ಮಳಿಗೆ ದೇವರ ಆಶೀರ್ವಾದ ಬಂತಾ? ಬಂದಿದೆ. ದೇವರ ಆಶೀರ್ವಾದವನ್ನು ಪಡ್ಕೊಂಡ ನಂತರ ಆಕೆ ಜೀವನದಲ್ಲಿ ಏನು ಒಳ್ಳೇದು ನಡೆದಿದೆ? ಮನೆಯನ್ನು ಕಟ್ಟಿಸಿಕೊಂಡಿದ್ದಾಳಾ? ಇಲ್ಲ. ಹೋಗಲಿ, ಮನೆಯಲ್ಲಿ ಏನಾದರೂ ಸಮಾಧಾನ ಇದೆಯಾ ಗಂಡನ ಮೂಲಕ? ಅಂದರೆ ಯಾವಾಗ ಮರಿಯಮ್ಮಳು ಈ ಮಾತನ್ನು ಕೇಳಿದ ನಂತರ ಭಯಪಡ್ತಾಳೆ, ಆನಂತರ ಗರ್ಭವನ್ನು ಧರಿಸ್ತಾಳೆ. ದೇವರ ಕೃಪೆ ಮೂಲಕ ಗರ್ಭವನ್ನು ಧರಿಸಿದ ನಂತರ ಯೋಸೇಫನು ಏನಂದುಕೊಳ್ತಾ ಇದ್ದಾನೆ? ರಹಸ್ಯವಾಗಿ ಬಿಟ್ಟು ಬಿಡಬೇಕು ಮರಿಯಳನ್ನು. ಯಾಕೆ ಬಿಟ್ಟು ಬಿಡಬೇಕು? ಯಾಕೆ ಈಕೆಯನ್ನು ಬಿಟ್ಟು ಬಿಡಬೇಕು ಅಂದ್ಕೊಂಡಿದ್ದಾನೆ? ತನ್ನ ಹೆಂಡತಿಯನ್ನು ಏನೋ ತಪ್ಪು ಮಾಡಿದ್ದಾಳೆ, ಯಾರ ಮೂಲಕೋ ತಪ್ಪು ಮಾಡಿದ್ದಾಳೆ. ತಪ್ಪು ಮಾಡಿರುವಂಥ ಈಕೆ ಮತ್ತೆ ದೇವರ ಕೃಪೆ ಅಂತ ಹೇಳ್ಕೊಳ್ತಾ ಇದ್ದಾಳೆ. ಆದ್ದರಿಂದ ಇಂಥವಳು ಬೇಡ ನನಗೆ ಅಂತ ಹೇಳಿ ಮರಿಯಮ್ಮಳನ್ನು ರಹಸ್ಯವಾಗಿ ಬಿಟ್ಟು ಬಿಡಬೇಕು ಎನ್ನುವಂಥ ಆಲೋಚನೆ. ಯಾರಿಗೆ? ಯೋಸೇಫನಿಗೆ. ಯಾಕೆ?
ಯಾಕೆ? ಗರ್ಭವನ್ನು ಧರಿಸಿದ್ದಾಳೆ. ಆ ಗರ್ಭದಲ್ಲಿ ಯಾರಿದ್ದಾರೆ? ಲೋಕರಕ್ಷಕನು. ಯಾರು? ಒಡೆಯನು, ಪ್ರಭುವು, ಯೇಸು ಕ್ರಿಸ್ತರು. ಯಾರ ಮೂಲಕ ಆಶೀರ್ವಾದ? ದೇವರ ಮೂಲಕ ಆಶೀರ್ವಾದ. ದೇವರ ಮೂಲಕ ಆಶೀರ್ವಾದ ಬಂದಿದೆ. ಗರ್ಭವನ್ನು ಧರಿಸಿದ್ದಾಳೆ. ಗರ್ಭವನ್ನು ಧರಿಸಿದ ನಂತರ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಕೆಲವು ದಿನಗಳಾದ ನಂತರ ಗೊತ್ತಾಗುತ್ತೆ, ಗಂಡನಿಗೆ ಗೊತ್ತಾಗುತ್ತೆ, ಯೋಸೇಫನಿಗೆ ಗೊತ್ತಾಗುತ್ತೆ, ಇನ್ನು ನಾನು ಮರಿಯಳನ್ನು ಮುಟ್ಟಿಲ್ಲ, ಇನ್ನು ನಾನು ಮರಿಯಳನ್ನು ನಾನು ಕೂಡಿಲ್ಲ, ಮತ್ತು ಹೇಗೆ ಗರ್ಭಿಣಿಯಾದಳು? ಆದ್ದರಿಂದ ಈಕೆ ಏನೋ ತಪ್ಪು ಮಾಡಿದ್ದಾಳಂತ ಹೇಳಿ ಬಿಟ್ಟು ಬಿಡಬೇಕು ಎನ್ನುವಂಥ ಆಲೋಚನೆ. ಮರಿಯಳು ಬಂದು, ಏನ್ರಿ ನಾನು ಆ ರೀತಿ ತಪ್ಪು ಮಾಡಿಲ್ಲ ರೀ, ದೇವರ ಕೃಪೆ ಮೂಲಕ ಗಬ್ರಿಯಲ್ ದೇವದೂತನು ಬಂದು ಹೇಳಿ ಹೋಗಿದ್ದಾನೆ, ದೇವರ ಕೃಪೆ ಮೂಲಕ ಗರ್ಭವನ್ನು ಧರಿಸ್ತೀಯಮ್ಮ, ಆ ಹುಟ್ಟುವಂಥ ಮಗನಿಗೆ ಯೇಸು ಅಂತ ಹೆಸರಿಡಬೇಕಮ್ಮ, ಆತನು ಲೋಕರಕ್ಷಕನು ಅಂತ ಹೇಳಿ ಹೋಗಿದ್ದಾನೆ ರೀ. ಅಂದರೆ ಯೋಸೇಫ್ನೇನು ನಂಬ್ತಾ ಇದ್ದಾನ? ಇಲ್ಲ ರೀ, ನಂಬದೆ ರಹಸ್ಯವಾಗಿ ಬಿಡುವಂಥದ್ದು. ಅಂದರೆ ತನ್ನ ಹೆಂಡತಿಯನ್ನು ರಹಸ್ಯವಾಗಿ ಬಿಡುವಂಥ ಪರಿಸ್ಥಿತಿ ಬಂದಿದೆಯಂದರೆ, ಗಂಡನು ಬಿಟ್ಟು ಬಿಡುವಂಥ ಪರಿಸ್ಥಿತಿ ಬಂದಿದೆಯಂದರೆ ಅಲ್ಲಿ ಏನು ನಡೀತಾ ಇದೆ? ಏನ್ರಿ, ಆಶೀರ್ವಾದ ಬಂದಿದೆಯಾ? ನಾವು ಅಂದುಕೊಳ್ಳುವಂಥ ಆಶೀರ್ವಾದವಲ್ಲ, ನಿಜವಾದ ಆಶೀರ್ವಾದವು ಆಕೆಗೆ ಬಂದಿದೆ ರೀ. ನಾವು ಅಂದುಕೊಳ್ಳುವಂಥದ್ದು ಏನಪ್ಪ ಅಂತ ನೋಡುವಾಗ ಭೌತಿಕವಾದಂಥದ್ದೇ ನೋಡ್ತೀವಿ ಇವಾಗಲೂ ಕೂಡ. ಅದು ಅಲ್ಲ, ಮರಿಯಮ್ಮಳು ಅನುಭವಿಸ್ತಾ ಇದ್ದಾಳೆ ಗಂಡನ ಮೂಲಕ ಅವಮಾನಗಳು. ಅಂದರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡ್ತಾರೆ, ನೋಡಲ್ವಾ? ಅವಮಾನ, ಗಂಡನ ಮೂಲಕ ಅವಮಾನ. ಹೊರಗಡೆ ಇದ್ದಂಥ ಜನರು ಮರಿಯಮ್ಮಳನ್ನು ನೋಡಿ ಹೇಗೆ ಆಲೋಚನೆ ಮಾಡ್ತಾರೆ? ಮಾಡೋದೆಲ್ಲ ಮಾಡಿ ಈಕೆ ದೇವರ ಹೆಸರು ಹೇಳ್ಕೊಳ್ತಾ ಇದ್ದಾಳೆ ಈಕೆ ಅಂತ ಅಂತಾರೆ, ಅನ್ನಲ್ವಾ? ಅಷ್ಟೇ ಯಾಕೆ ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ನಡೆದಿರುವಂಥ ಸಂಗತಿಗಳು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಾಗ ಇವಾಗಲೂ ಕೂಡ ಮರಿಯಮ್ಮಳ ಗರ್ಭವನ್ನು ನಿಂದಿಸೋರಿದ್ದಾರಾ ಇಲ್ವಾ? ಇವಾಗಲೂ ಕೂಡ ಮರಿಯಮ್ಮಳನ್ನು ಅವಮಾನ ಪಡಿಸ್ತಾ ಇದ್ದಾರೆ. ಅಂದರೆ ಮರಿಯಮ್ಮಳ ಗರ್ಭಕ್ಕೆ ಕಳಂಕವನ್ನು ಉಂಟು ಮಾಡುವಂಥ ಕ್ರೂರ ಜಾತಿಗಳು ಇವಾಗಲೂ ಕೂಡ ಇದ್ದಾರಾ ಇಲ್ವಾ? ಇವಾಗಲೂ ಕೂಡ ಇದ್ದಾರೆ. ಹಾಗಿರುವಾಗ 1ನೇ ಶತಮಾನದಲ್ಲಿ ಅವರ ಮಧ್ಯದಲ್ಲಿ ಯಾವ ರೀತಿ ಅನುಭವಿಸಿರಬೇಕು ಆ ತಾಯಿ, ಯಾವ ರೀತಿ ಆ ನೋವನ್ನು ಅನುಭವಿಸಿರಬಹುದು ಆ ತಾಯಿ, ಎಷ್ಟು ದುಃಖವನ್ನು ಅನುಭವಿಸಿರಬಹುದು ಆ ತಾಯಿ, ಎಷ್ಟು ಅವಮಾನಗಳು, ಗಂಡನ ಮೂಲಕ ಅವಮಾನಗಳು, ಹೊರಗಡೆ ಅವಮಾನಗಳು, ಆನಂತರ ಯೇಸು ಕ್ರಿಸ್ತರು ಹುಟ್ಟಿದ ನಂತರ ಕುಟುಂಬದಲ್ಲಿ ಅವಮಾನಗಳು, ಎಷ್ಟು ಅವಮಾನಗಳು ಆಕೆ ಅನುಭವಿಸಿರಬಹುದು ಏನ್ರಿ. ಯೇಸು ಕ್ರಿಸ್ತರು ಮರಣ ಹೊಂದುವ ತನಕ, ಮರಿಯಮ್ಮಳು ಮರಣ ಹೊಂದುವ ತನಕ ಆಕೆಯ ಜೀವಿತದಲ್ಲಿ ನೋಡುವಾಗ ಕಣ್ಣೀರು, ದುಃಖ, ವೇದನೆ. ಪ್ರಿಯರಾದ ದೇವರ ಮಕ್ಕಳಿರ, ಕಣ್ಣೀರಿದೆ, ದುಃಖ ಇದೆ. ಆಗಿರುವಾಗ ಆಕೆ ಸಂತೋಷ, ಆಕೆಯಲ್ಲಿ ಸಂತೋಷ ಇದೆಯಾ? ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನ ನೋಡಿ, 46ನೇ ವಚನ, ಇಲ್ಲಾಂದರೆ 43ನೇ ವಚನ ನೋಡಿ. 43ನೇ ವಚನ, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು? ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು? ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಯಾರು ಹೇಳುವಂಥ ಮಾತು ಗೊತ್ತಾ? ಎಲಿಜಬೇತಳು. ಅಂದರೆ ದೀಕ್ಷೆ ಸ್ನಾನ ಕೊಡುವಂಥ ಯೋಹಾನನಿದ್ದಾನಲ್ಲ, ಯೋಹಾನನ ತಾಯಿ. ಈ ಯೋಹಾನನು ಎಲಿಜಬೇತ್ ಗರ್ಭದಲ್ಲಿ ಇರುವಾಗ, ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ತಾಯಿಯಾಗಿರುವಂಥ ಮರಿಯಳು ಏನ್ರಿ ಎಲಿಜಬೇತ್ ಮನೆಗೆ ಹೋದಾಗ ಏನ್ರಿ ಇಬ್ಬರು ಒಂದು ಕಡೆ ಮನೆಯಲ್ಲಿ ಸೇರ್ತಾರೆ ಪ್ರಿಯರೇ. ಎಲಿಜಬೇತಳು ಗರ್ಭವತಿ, ಮರಿಯಮ್ಮಳು ಕೂಡ ಗರ್ಭವತಿ. ಎಲಿಜಬೇತ್ ಗರ್ಭದಲ್ಲಿ ದೀಕ್ಷೆ ಸ್ನಾನ ಕೊಡುವಂಥ ಯೋಹಾನನಿದ್ದಾನೆ. ಮರಿಯಮ್ಮಳ ಗರ್ಭದಲ್ಲಿ ಲೋಕ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರಿದ್ದಾರೆ. ಎಲಿಜಬೇತಳು ಮರಿಯಳು ಇಬ್ಬರು ಕೂಡ ಒಂದು ಸ್ಥಳಕ್ಕೆ ಬಂದಾಗ ಎಲಿಜಬೇತ್ ಗರ್ಭದಲ್ಲಿದ್ದಂಥ ಮಗುವು ಹಾರಾಡಿದೆಯಂತೆ, ಗರ್ಭದಲ್ಲಿ ಹಾರಾಡಿದೆಯಂತೆ. ಎಷ್ಟು ಅದ್ಭುತ ನೋಡಿ ಪ್ರಿಯರೇ. ಗರ್ಭದಲ್ಲಿ ಇದ್ದಂಥ ಮಗು ಹಾರಾಡಿದೆಯಾ? ಅದು. ಆನಂತರ ನೋಡಿ 45, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ,
ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ನನ್ನ ಕರ್ತನ ವಿಷಯದಲ್ಲಿ. ಯಾರು? ಮರಿಯಮ್ಮಳು ಹೇಳುವಂಥ ಮಾತು, ನನ್ನ ತಂದೆಯಾದ ದೇವರ ವಿಷಯದಲ್ಲಿ ನನ್ನ ಆತ್ಮವು ಉಲ್ಲಾಸಗೊಂಡಿದೆ. ನನ್ನ ಆತ್ಮ ಉಲ್ಲಾಸ ಅಂದರೆ ಭೌತಿಕವಾಗಿ ನಿಂದನೆಗಳು, ಅವಮಾನಗಳು ಅನುಭವಿಸ್ತಾ ಇದ್ದಾಳೆ ಪ್ರಿಯರಾದ ದೇವರ ಮಕ್ಕಳಿರ ಮರಿಯಮ್ಮಳು. ಭೌತಿಕವಾಗಿ, ಆತ್ಮಿಕವಾಗಿ ನೋಡುವಾಗ ನನ್ನ ಹೃದಯ ಆನಂದವಾಗಿದೆ, ಆತ್ಮದಲ್ಲಿ ಸಂತೋಷವಾಗಿದೆ, ಆತ್ಮದಲ್ಲಿ. ಯಾಕೆಂದರೆ ಆ ತಂದೆಯಾದ ದೇವರ ಕೆಲಸವನ್ನು ನೆರವೇರಿಸುವಂಥ ಲೋಕ ರಕ್ಷಕನು ನನ್ನ ಗರ್ಭದಲ್ಲಿ ಇದ್ದಾನೆ, ನನ್ನ ಮೂಲಕ ಹುಟ್ಟುತ್ತಾ ಇದ್ದಾನೆ ಎನ್ನುವಂಥ ಆನಂದ, ಅದು ಸಂಪೂರ್ಣವಾದಂಥ ಆನಂದ, ಶ್ರೇಷ್ಠವಾದಂಥ ಆನಂದ. ಭೌತಿಕವಾಗಿ ನೋಡುವಾಗ ಆಕೆ ಜೀವಿತದಲ್ಲಿ ಕಣ್ಣೀರು, ದುಃಖ, ವೇದನೆಗಳು ಪ್ರಿಯರಾದ ದೇವರ ಮಕ್ಕಳಿರ, ವೇದನೆಗಳು. ಎಲ್ಲಿ ತನಕ ವೇದನೆಗಳಂತೂ ನೋಡುವಾಗ ಆಕೆ ಮರಣ ಹೊಂದೋ ತನಕ ವೇದನೆಗಳು. ಆದರೆ ಆತ್ಮಿಕವಾಗಿ ನೋಡುವಾಗ ಉಲ್ಲಾಸ, ಆತ್ಮಿಕವಾಗಿ ನೋಡುವಾಗ ಸಂತೋಷ. ಯಾಕೆ? ನಾನು ದೇವ್ರಿಗೋಸ್ಕರ ಬದುಕ್ತಾ ಇದ್ದೀನಿ, ದೇವ್ರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ, ದೇವರ ಸೇವೆ ನಿಮಿತ್ತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರಾಣ ಹೋದ ನಂತರ ನಿತ್ಯ ಲೋಕವನ್ನು ಪಡ್ಕೊಳ್ಳುತ್ತೆ, ದೇವರ ಬಳಿಯಲ್ಲಿ ನಾನು ಸೇರಿಕೊಳ್ತೇನೆ ಎನ್ನುವಂಥ ಸಂಪೂರ್ಣವಾದಂಥ ನಂಬಿಕೆ ರೀ, ಭಕ್ತಿ ರೀ, ಅದು ಸಂಪೂರ್ಣವಾದಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಅದು ನಿಜವಾದ ಆನಂದ, ಭೌತಿಕವಾದಂಥ ಆನಂದ ಅಲ್ಲ. ಭೌತಿಕವಾದಂಥ ಆನಂದ ಎಂಥದ್ದು? ಈ ಮುಖ ಆನಂದ ಯಾವಾಗ ಬರುತ್ತೆ? ಟೇಬಲ್ ಮೇಲೆ ಒಳ್ಳೆ ಫುಡ್ ಇಟ್ಟರೆ ಅಬ್ಬಾ ಮುಖದಲ್ಲಿ ಕಳೆ. ಅದು ಕೂಡ ಆರೋಗ್ಯವಾಗಿದ್ದರೇ ಮುಖದಲ್ಲಿ ಕಳೆ ಬರುತ್ತೆ. ಎಲ್ಲ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಆಮೇಲೆ ಎಲ್ಲ ವಿಧವಾದಂಥ ಸಿಹಿ ಪದಾರ್ಥಗಳು, ಎಲ್ಲ ಹಣ್ಣಿನ ಹಂಪಲಗಳು ಎಲ್ಲ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. 100 ವರ್ಷ ಮುದುಕನು ಅಂದರೆ ಕೈಕಾಲು ಎಲ್ಲ ಕೂಡ ಬಿದ್ದೋಗಿದೆ, ನರಗಳೇ ತೇಲಿದೆ, ಒಂದು ಗುಟುಕು ನೀರು ಕುಡಿಯೋದು ಕೂಡ ಬಹಳ ಕಷ್ಟ ಅಂತ ತಿಳ್ಕೊಳ್ಳಿ. ಅಂಥ ಮನುಷ್ಯನ ಮುಂದೆ ಇಟ್ಟರೆ ಸುಖ ಇರುತ್ತಾ? ಯವ್ವನ ಕಾಲದಲ್ಲಿ ಆರೋಗ್ಯವಾಗಿ ಇದ್ದಾಗ ಅಂಥವನ ಬಳಿಯಲ್ಲಿ ಇಟ್ಟಾಗ ಹಬ್ಬ ಮುಖದಲ್ಲಿ ಕಳೆ ಬರುತ್ತೆ. ಹಬ್ಬ ಎಷ್ಟು ರುಚಿಕರವಾದಂಥ ಆಹಾರ ತಿನ್ನುವ. ಇದು ಆಹಾರ, ಇದು ತಾತ್ಕಾಲಿಕವಾದಂಥ ಆಹಾರ. ಅಂಥ ಸಂತೋಷವನ್ನು ಕುರಿತು ದೇವರು ಹೇಳಿಲ್ಲ. ಶಾಶ್ವತವಾದಂಥ ಸಂತೋಷ, ನಿಜವಾದ ಸಂತೋಷ ಅದು ಯಾವಾಗ ಬರುತ್ತೆ ಅಂತ ನೋಡುವಾಗ, ನೀನು ದೇವ್ರಿಗೋಸ್ಕರ ನ್ಯಾಯವಾಗಿ ಇದ್ದ ಹಾಗೆ ಮಾತನಾಡಿದಾಗ ಬರುತ್ತೆ. ನೀನು ದೇವ್ರಿಗೋಸ್ಕರ ಸೇವೆ ಮಾಡಿದಾಗ ಬರುತ್ತೆ. ದೇವ್ರಿಗೋಸ್ಕರ ಪ್ರಯಾಣ ಮಾಡಿದಾಗ ಸಂತೋಷ ಸಿಗುತ್ತೆ. ದೇವ್ರಿಗೋಸ್ಕರ ಹಳ್ಳಿಗೆ ಹೋಗಿ ಸುವಾರ್ತೆ ಮಾಡಿದಾಗ ಸಿಗುತ್ತೆ. ದೇವ್ರಿಗೋಸ್ಕರ ಅನಿಸ್ಕೊಂಡಾಗ ಸಿಗುತ್ತೆ. ದೇವ್ರಿಗೋಸ್ಕರ ಬಯಸ್ಕೊಂಡಾಗ ಸಿಗುತ್ತೆ. ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಾಗ ಆ ಒಂದು ಆನಂದ ಬರುತ್ತೆ ರೀ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ಒಂದ್ಸರಿ ಗಮನಿಸುವಾಗ, ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ ಇದೆ. ಯಾಕೆಂದರೆ ನಾನು ನಿತ್ಯ ಲೋಕವನ್ನು ಪಡ್ಕೊಳ್ತೀನಿ. ಆ ಮಾತು ಹೇಳಿದ್ದಾರೆ ಅಂದರೆ ಅವರ ಜೀವನದಲ್ಲಿ ಭಯಂಕರವಾದಂಥ ಕಷ್ಟಗಳು, ಶ್ರಮೆಗಳು, ಆತಂಕಗಳು, ತೊಂದರೆಗಳು, ಅನೇಕ ಸಮಸ್ಯೆಗಳು ಅವರು ಅನುಭವಿಸಿದ್ದಾರೆ. ಮತ್ತು ಸಂತೋಷ ಅಂತ ನೋಡುವಾಗ ಆ ನಿಜವಾದ ಸಂತೋಷ ಇದೆಯಲ್ವ, ಆ ನಿಜವಾದ ಸಂತೋಷ ಅವರು ಅನುಭವಿಸಿದ್ದಾರೆ. ಯಾಕೆಂದರೆ ದೇವರ ಸೇವೆ ನಿಮಿತ್ತವಾಗಿ ಕಷ್ಟಪಟ್ಟಾಗ ಪರಲೋಕದಲ್ಲಿ ಬಹಳ ಪ್ರತಿಫಲ ಸಿಗುತ್ತೆ. ಪರಲೋಕದಲ್ಲಿ ಗಂಟು ಅಭಿವೃದ್ಧಿಯಾಗುತ್ತೆ. ಈ ಲೋಕದಲ್ಲಿ ಪ್ರತಿನಿತ್ಯವೂ ದೇವ್ರಿಗೋಸ್ಕರ ನಾನು ಕಷ್ಟಪಟ್ಟಾಗ, ದೇವ್ರಿಗೋಸ್ಕರ ಸುವಾರ್ತೆ ಮಾಡಿದಾಗ ಪರಲೋಕದಲ್ಲಿ ನನಗೆ ಬಹಳ ಫಲ ಸಿಗುತ್ತೆ. ಅದಕ್ಕೆ ನಾನು ಆನಂದ ಪಡ್ತಾ ಇದ್ದೀನಿ, ಅದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು, ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಸಂತೋಷ ಹೇಗೆ ಬರುತ್ತೆ? ಅವರು ಶ್ರಮೆಗಳಲ್ಲಿದ್ದಾರೆ ಪ್ರಿಯರೇ. 1ನೇ ಶತಮಾನದಲ್ಲಿ ಕ್ರೈಸ್ತರು ಶ್ರಮೆಗಳಲ್ಲಿ, ರೋಮ ಸಾಮ್ರಾಜ್ಯವನ್ನು ಆಳುವಂಥ ಅರಸರು, ಅಧಿಕಾರಿಗಳಿದ್ದಾರಲ್ಲ, ನೋಡುವಾಗ ಒಂದು ರೀತಿಯಲ್ಲಿ ಯೆಹೂದ್ಯರನ್ನು, ಇನ್ನೊಂದು ರೀತಿಯಲ್ಲಿ ಕ್ರೈಸ್ತರನ್ನು ಯೆರೂಸಲೇಮ್ ಪಟ್ಟಣದಿಂದ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯೆರೂಸಲೇಮ್ ಪಟ್ಟಣದಿಂದ
ಹೊರಗಡೆ ತಳ್ಳೋದಕ್ಕೆ ಒಂದು ವೇಳೆ ಅಡ್ಡ ನಿಂತರೆ, ಎದುರು ನಿಂತರೆ ಅವರನ್ನು ಕೊಂದಾಕ್ತಾ ಇದ್ದಾರೆ, ಸರ್ವನಾಶ ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಗಳಲ್ಲಿ ಆ ಸಭೆಯಲ್ಲಿದ್ದಂಥ ಪ್ರಜೆಗಳು ಹೇಳುವಂಥ ಮಾತಿನಂತ ನೋಡುವಾಗ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಅಂತ ಹೇಳ್ತಾನೆ. 4ನೇ ಅಧ್ಯಾಯ 4ನೇ ವಚನ ನೋಡಿ. 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಮತ್ತೆ ಹೇಳುತ್ತೇನೆ, ಸಂತೋಷ ಪಡಿ. ಶ್ರಮೆಗಳು ಇದೆ ಎಂದು, ದುಃಖಗಳು ಇದೆ ಎಂದು ನೀವು ದುಃಖ ಪಡಕ್ಕೆ ಹೋಗ್ಬೇಡಿ, ದುಃಖ ಪಡಬೇಡಿ. ಸಂತೋಷ ಇದೆಯಾ ಅಂದರೆ 1ನೇ ಶತಮಾನದಲ್ಲಿ ಭಯಂಕರವಾದಂಥ ಶ್ರಮೆಗಳು, ಹಿಂಸೆಗಳು ಪ್ರಾರಂಭವಾಗಿದೆಯಾ, ಆಗಿಲ್ವಾ? ದೇವರ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಬಂದಿರುವಾಗ ಯೇಸು ಕ್ರಿಸ್ತರನ್ನು ಬಿಟ್ಟಿಲ್ಲ, ಅಂದರೆ ಅಪೊಸ್ತಲರನ್ನು ಬಿಟ್ಟಿಲ್ಲ, ಪೌಲನನ್ನು ಬಿಟ್ಟಿಲ್ಲ. ಒಟ್ಟಿನಲ್ಲಿ ಅವರ ಮಧ್ಯದಲ್ಲಿ ನೋಡುವಾಗ ಭಯಂಕರವಾದಂಥ ಚಿತ್ರಹಿಂಸೆ ರೀ. ಅಂಥ ಸಮಯದಲ್ಲಿ ಪೌಲನು ಹೇಳುವಂಥ ಮಾತೇನಂತ ನೋಡುವಾಗ ಸಂತೋಷ ಪಡಿ. ಅದೆಂಥ ಸಂತೋಷ ಅಯ್ಯ ಪೌಲನೇ? ಅದೇಪ್ಪ ನಿಜವಾದ ಸಂತೋಷ. ಯಾಕೆಂದರೆ ನಿಮ್ಮ ಹೆಸರುಗಳು ಜೀವ ಗ್ರಂಥದಲ್ಲಿ ಲಿಖಿತವಾಗಿದೆ. ನೀವು ದೇವ್ರಿಗೋಸ್ಕರ ಅನ್ನಿಸ್ಕೊಡ್ತಾ ಇದ್ದೀರಲ್ವ? ದೇವ್ರಿಗೋಸ್ಕರ ಸುವಾರ್ತೆಗೆ ಹೋಗ್ತಾ ಇದ್ದೀರಲ್ವ? ದೇವ್ರಿಗೋಸ್ಕರ ನಿಮ್ಮ ಕಷ್ಟವನ್ನು ತ್ಯಾಗ ಮಾಡ್ತಾ ಇದ್ದೀರಲ್ವ? ದೇವ್ರಿಗೋಸ್ಕರ ನಿಮ್ಮ ಪ್ರಯಾಸ ತ್ಯಾಗ ಮಾಡ್ತಾ ಇದ್ದೀರಲ್ವ? ಹಾಗಿದ್ದರೆ ನಿಮ್ಮ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಗೊತ್ತಾ ನಿಮಗೆ? ಅದಕ್ಕೆ ಸಂತೋಷ ಪಡಿ, ಅದಕ್ಕೆ ಸಂತೋಷ ಪಡಿ. ನೀವೇನೇನು ದೇವ್ರಿಗೋಸ್ಕರ ಏನೇನು ಕೆಲಸ ಮಾಡ್ತಾ ಇದ್ದೀರೋ, ಯಾವ ರೀತಿ ಹಾಡುಗಳನ್ನು ಆಡ್ತಾ ಇದ್ದೀರೋ, ಯಾವ ರೀತಿ ಸುವಾರ್ತೆ ಮಾಡ್ತಾ ಇದ್ದೀರೋ, ಯಾವ ರೀತಿ ಪ್ರಯಾಸ ಪಡ್ತಾ ಇದ್ದೀರೋ, ಯಾವ ರೀತಿ ನೀವು ದೇಹದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀರೋ, ಅದೆಲ್ಲವನ್ನು ಕೂಡ ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ನಿಮ್ಮ ಹೆಸರುಗಳು, ನಿಮ್ಮ ಹೆಸರುಗಳು. ಆದ್ದರಿಂದ ನೀವು ಸಂತೋಷ ಪಡಿ. ಯಾಕೆಂದರೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುತ್ತೆ, ಬಹಳ ಫಲ, ಪ್ರತಿಫಲ ದೇವರು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಆ ಫಲವನ್ನು ಬರುತ್ತೆ ಅಂತ ಸಂತೋಷ ಪಡಿ. ಅದು ಶಾಶ್ವತವಾದಂಥ ಸಂತೋಷ, ಅದು ನಿಜವಾದಂಥ ಸಂತೋಷ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ನೋಡಿ. 3ನೇ ವಚನ. ಅವರಿಗೆ ಸಹಾಯಕನಾಗಿರಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೇಮೆಂತನ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಅಂದರೆ ದೇವರ ಸುವಾರ್ತೆ ನಿಮಿತ್ತವಾಗಿ ಅನಿಸ್ಕೊಂಡ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತೆ, ಬಯಸ್ಕೊಂಡ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತೆ. ಸುವಾರ್ತೆಗೋಸ್ಕರ ಶ್ರಮೆ ಪಟ್ಟರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತೆ. ಶ್ರಮೆ ಪಡದೆ, ಸುವಾರ್ತೆ ಮಾಡದೆ, ಮನೆಯಲ್ಲಿ ಕುಳಿತುಕೊಂಡು ಅವ್ರನ್ನ ಬೈದು ಇವರನ್ನು ಬೈದು ಅವ್ರ ಮೇಲೆ ಚಾಡಿಗಳು, ಇವ್ರ ಮೇಲೆ ಚಾಡಿಗಳು, ಅವ್ರ ಮೇಲೆ ಹೊಟ್ಟೆ ಕಿಚ್ಚು, ಇವ್ರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರೆ ನಿನಗೆಲ್ಲಿ ಸಂತೋಷ? ಪರಲೋಕದಲ್ಲಿ ನಿನಗೆ ಜಾಗ ಇದೆಯಾ? ಪರಲೋಕದಲ್ಲಿ ನಿನಗೆ ಜಾಗ ಇದೆಯಾ? ಪರಲೋಕದಲ್ಲಿ ನಿನ್ನ ಹೆಸರು ಲಿಖಿತವಾಗಿದೆಯಾ? ಲೋಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ ನೋಡಿ. ಲೋಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. ಆದರೂ ದೆವ್ವಗಳು ನಮಗೆ ಆಧೀನವಾಗಿದೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಅಂದರೆ ಸುವಾರ್ತೆಗೋಸ್ಕರ ಯೇಸು ಕ್ರಿಸ್ತರು ಕಳಿಸಿಕೊಡ್ತಾರೆ. 17ನೇ ವಚನ ನೋಡಿ. 17ನೇ ವಚನ. ತರುವಾಯ 70 ಮಂದಿಯು ಸಂತೋಷವುಳ್ಳವರಾಗಿ ತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಆಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೋಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಆಧೀನವಾಗುತ್ತಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ನಮ್ಮ ಹೆಸರುಗಳು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಎಂದು ಸಂತೋಷ ಪಡಿ. ಆ ಸಂತೋಷ ಮರಿಯಮ್ಮಳು, ಆ ಸಂತೋಷ ಎಲಿಜಬೇತಳು. ಆ ಸಂತೋಷವು 1ನೇ ಶತಮಾನದಲ್ಲಿ ಅಪೋಸ್ತಲರು, 1ನೇ ಶತಮಾನದಲ್ಲಿ ಸ್ಟೆಫೇನನು, ಫಿಲಿಪ್ಪನು, ಕ್ರೈಸ್ತರು, ಎಷ್ಟು ಮಂದಿ ಮಹಿಳೆಯರು ಕೂಡ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಅವರು ನಿಜವಾದ ಸಂತೋಷವನ್ನು ಅವರು ಅನುಭವಿಸಿದ್ದಾರೆ. ದೇವರಿಗೋಸ್ಕರ ಶ್ರಮೆಗಳು ಬಂದಾಗ ಅವಾಗ ಸಂತೋಷವನ್ನು ಅನುಭವಿಸಿದ್ದಾರೆ.
ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನವನ್ನು, ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದ್ದಾರಲ್ಲ, ಸಂತೋಷ ಪಡಿ. ಸಂತೋಷ ಎಲ್ಲಿ ಬ್ರದರ್? ಬರೀ ಶೋಧನೆಗಳೇ ಬ್ರದರ್, ಹಿಂಸೆಗಳೇ ಬ್ರದರ್. ಅವರು ಬಂದು ಹಿಂಸೆ ಕೊಡ್ತಾ ಇದ್ದಾರೆ, ಇವರು ಬಂದು ಹಿಂಸೆ ಕೊಟ್ಟಾಗ ಸಂತೋಷ ಪಡ ಬ್ರದರ್. ದೇವ್ರು ಹೇಳ್ತಾನೆ, ಕಷ್ಟಗಳು ಬಂದಾಗ ಸಂತೋಷ ಪಡಪ್ಪ. ಅದೆಲ್ಲಿ ದೇವರೇ? ಕಷ್ಟಗಳು ಬಂದಾಗ ಮುಖದಲ್ಲಿ ಅಳು ಇರುತ್ತೆ, ಸಂತೋಷ ಹೇಗೆ? ನೀನು ನಿಜವಾಗ್ಲೂ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ, ದೇವರ ಮನಸ್ಸು ನಿನಗೆ ಅರ್ಥ ಆದರೆ, ಆತ್ಮವನ್ನು ಕುರಿತು ನಿನಗೆ ಅರ್ಥ ಆದರೆ, ದೇವರ ಸೇವೆ ನಿಮಿತ್ತವಾಗಿ ನೀನು ಕೆಲಸ ಮಾಡಿದರೆ, ದೇವರ ಸೇವೆ ನಿಮಿತ್ತವಾಗಿ ನೀನು ಅನಿಸ್ಕೊಂಡ್ರೆ, ಆವಾಗ ನಿನಗೆ ಅರ್ಥ ಆಗುತ್ತೆ. ಇವಾಗಲೂ ಕೂಡ ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದಿದ್ದೀವಿ, ಏನೋ ಹೋಗುತ್ತೆ ಬರುತ್ತೆ ಅಂತ. ನಮ್ಮ ಬೋಧಕರೆಲ್ಲರೂ ಕೂಡ ಹಾಗೆ ತಯಾರಾಗಿಬಿಟ್ಟಿದ್ದಾರೆ. ಏನೋ ಉದ್ಧಾರ ಮಾಡ್ತೀರಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಏನು ಅಂದರೆ ಸಭೆ ತುಂಬಿಸಿದ್ರೆ ಅದು ದೇವ್ರ ಸಭೆ ಅಂದ್ಕೊಂಡಿದ್ದೀರಾ? ವಾಕ್ಯದ ಮೂಲಕ ಬೆಳೆಸಬೇಕು ಸಹೋದರ ಸಹೋದರಿ, ವಾಕ್ಯದ ಮೂಲಕ ಬೆಳೆಸಬೇಕು. ಒಬ್ಬನಿದ್ರೆ ಪರವಾಗಿಲ್ಲ, ಸಭೆಯಲ್ಲಿ ಇಬ್ಬರೇ ಇರಲಿ, ವಾಕ್ಯದ ಮೂಲಕ ವಾಕ್ಯದ ಪ್ರಕಾರ ಬೆಳೆಸಬೇಕು ಅವರನ್ನು. ಸಭೆ ತುಂಬಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದ್ದದ್ದು ಇದ್ದಾಗಿ ಹೇಳಿ 4 ಮಂದಿ ಬರಲಿ, 2 ಬರಲಿ, ಒಬ್ಬನು ಬರಲಿ, ನಿಜವಾದ ಸುವಾರ್ತೆಯನ್ನು ಹೇಳಿ ದೇವರ ಸಭೆಗೆ ನಡೆಸಬೇಕು. ದೇವರ ಸಭೆಗೆ ಇವಾಗ ಬನ್ನಿ ಪ್ರಿಯರಾದ ದೇವರ ಮಕ್ಕಳಿರ. ಅದೇ ಯೆಶಾಯನ ಗ್ರಂಥ 65ನೇ ಅಧ್ಯಾಯ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ. ಇಲ್ಲಿ ನೋಡಿ 18ನೇ ವಚನ 19ನೇ ವಚನ ಏನು ಓದಿದ್ದೀವಿ? ನಾನು ಮಾಡೋ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಅಂದರೆ ಯೇಸು ಕ್ರಿಸ್ತರ ಮೂಲಕ ಮಾಡುವಂಥ ಸೃಷ್ಟಿ ಕಾರ್ಯಕ್ರಮ. ಅದು ಏದೇನು ತೋಟಕ್ಕೆ ಹೋಲಿಸಿದ್ದಾನಲ್ವ ಯೆರೂಸಲೇಮ್ ಪಟ್ಟಣದಲ್ಲಿ. ಯೆರೂಸಲೇಮ್ ಪಟ್ಟಣವನ್ನು ಏದೇನು ವನದಂತೆ ಮಾಡುವೆನಂತ ಹೇಳಿದಾರಲ್ವ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಯೇಸು ಕ್ರಿಸ್ತರನ್ನು ನಡೆಸಿ ಅಲ್ಲಿ ಜನ್ಮಿಸುವಂತೆ ಮಾಡಿ ಅಲ್ಲಿಂದ ಅಭಿವೃದ್ಧಿ ಮಾಡಿದ್ದಾರೆ ಪ್ರಿಯರೇ. ಏದೇನು ತೋಟದಲ್ಲಿ ನಿತ್ಯ ಜೀವವನ್ನು ಕೊಡುವಂಥ ವೃಕ್ಷದ ಹಣ್ಣನ್ನು ಹಾಕಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ, ಅವ್ರ ಮೂಲಕನೇ ನಿತ್ಯ ಜೀವ ಬರುತ್ತೆ. ಮತ್ತು ಒಳ್ಳೆದರ ಕೆಟ್ಟದರ ಹರವನ್ನು ಹುಟ್ಟಿಸುವಂಥದ್ದು ಏದೇನು ತೋಟದಲ್ಲಿ ಯಾಕೆ ಹಾಕಿದ್ದಾರೆ? ಪರೀಕ್ಷೆ ಮಾಡೋದಕ್ಕೆ. ಹೊಸ ಒಡಂಬಡಿಕೆಯಲ್ಲಿ ಪರೀಕ್ಷೆ ಏನಿದೆ? ಶ್ರಮೆಗಳು. ಹೊಸ ಒಡಂಬಡಿಕೆಯಲ್ಲಿ ಪರೀಕ್ಷೆ ಏನಿದೆ? ಪರೀಕ್ಷೆ ನಡೀತಾ ಇದೆಯಾ? ನೀನು ದೇವರ ಮಗನೋ, ದೇವ್ರಿಗೋಸ್ಕರ ನಿಲ್ತೀಯೋ ಅಥವಾ ಲೋಕದಗೋಸ್ಕರ ಹೋಗ್ತೀಯೋ, ನಿನ್ನ ಮಧ್ಯದಲ್ಲಿ ಕೂಡ ಪರೀಕ್ಷೆ ನಡೀತಾ ಇದೆ. ಏದೇನು ತೋಟದಲ್ಲಿ ಯಾವ ರೀತಿ ನದಿ ಇದೆಯೋ ಅದೇ ಪ್ರಕಾರ ಯೇಸು ಕ್ರಿಸ್ತರ ಮೂಲಕ ಜೀವನದಿ ಹರಿತಾ ಇದೆ. ಜೀವನದಿ. ಅದಕ್ಕೆ ನೂತನ ಯೆರೂಸಲೇಮ್ ಪಟ್ಟಣ ಅಂತಲೂ ಹೇಳಿದ್ದಾನೆ, ದೇವರ ಸಭೆ ಅಂತಲೂ ಹೇಳಿದ್ದಾನೆ, ದೇವರ ಮಂದಿರ ಅಂತಲೂ ಹೇಳಿದ್ದಾನೆ, ಕ್ರಿಸ್ತನ ರಾಜ್ಯ ಅಂತಲೂ ಹೇಳಿದ್ದಾನೆ. ಈ ಕ್ರಿಸ್ತನ ರಾಜ್ಯದಲ್ಲಿ, ಕ್ರಿಸ್ತನ ಮಂದಿರದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿದೆ. ಇವೆಲ್ಲವೂ ಕೂಡ ನೋಡುವಾಗ ಆತ್ಮಿಕವಾದಂಥ ಕ್ರಿಯೆಗಳು. ನಾನು ಮಾಡೋ ಸೃಷ್ಟಿ ಕಾರ್ಯಕ್ರಮದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಚಿಸುತ್ತಾ ಹರ್ಷಗೊಳ್ಳುವೆನು. ಅಂದರೆ ಯೇಸು ಕ್ರಿಸ್ತರು ಬಂದ ನಂತರ ಈತನು ನನ್ನ ಪ್ರಿಯ ಕುಮಾರನು ಅಂತ ನೋಡಿ ಸಂತೋಷಪಟ್ಟಿದ್ದಾನ ದೇವರು? ಸಂತೋಷಪಟ್ಟಿದ್ದಾನೆ. ಯೇಸು ಕ್ರಿಸ್ತರು ಹುಟ್ಟಿದಾಗ ಪರಲೋಕದಲ್ಲಿ ಕೂಡ ದೇವದೂತರು ಸಂತೋಷಪಟ್ಟಿದ್ದಾರಾ? ಯೇಸು ಕ್ರಿಸ್ತರು ಜನ್ಮಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ನೋಡ್ಕೊಂಡು ಹೋಗಿ ಪ್ರಿಯರು, ಓದಿ, ನಿಮ್ಗೆ ಗೊತ್ತಾಗುತ್ತೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅಂದರೆ
2ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋದರೆ ಯೇಸು ಕ್ರಿಸ್ತರು ಜನನ ಆಗುತ್ತೆ ಬೆತ್ಲೆಹೇಮ್ ಗ್ರಾಮದಲ್ಲಿ. ಆನಂತರ ದೇವದೂತರು ಕುರುಬರಿಗೆ ದರ್ಶನ ಕೊಡ್ತಾರೆ. ಕುರುಬರಿಗೆ ದರ್ಶನ ಕೊಟ್ಟಾಗ ಅಲ್ಲಿ ಪರಲೋಕದಲ್ಲಿ ದೇವದೂತರು ಕೂಡ ಯೇಸು ಕ್ರಿಸ್ತರು ಹುಟ್ಟಿದಾಗ ಸಂತೋಷ ಪಡ್ತಾ ಇದ್ದಾರೆ. ಸಂತೋಷ, ಪರಲೋಕದಲ್ಲಿ ಸಂತೋಷನ, ಪರಲೋಕದಲ್ಲಿ ಯಾರು ತಂದೆಯಾದ ದೇವರಿದ್ದಾರೆ, ಅದೇ ಪ್ರಕಾರ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಯಾಕೆ ಸಂತೋಷ ಅಂತ ನೋಡುವಾಗ, ಈ ಲೋಕಕ್ಕೆ ರಕ್ಷಣೆ ಎನ್ನುವಂಥ ಮಾರ್ಗ, ಬಿಡುಗಡೆ ಎನ್ನುವಂಥದ್ದು ಮಾರ್ಗ ದೇವರು ಉಂಟು ಮಾಡ್ತಾ ಇದ್ದಾನೆ ಅಂತೇಳಿ ಪರಲೋಕದಲ್ಲಿ ತಂದೆಯಾದ ದೇವರು, ಆನಂತರ ಕೋಟ್ಯಾನುಕೋಟಿ ದೇವದೂತರು ಆನಂದ ಪಡ್ತಾ ಇದ್ದಾರೆ, ಉಲ್ಲಾಸ ಪಡ್ತಾ ಇದ್ದಾರೆ. ಅದಕ್ಕೆ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ನಾನು ಉಲ್ಲಾಸ ಪಡುವೆನಂತ ಹೇಳಿದಾರ ದೇವರು. ಹೇಳಿರೋ ಪ್ರಕಾರ ಯೇಸು ಕ್ರಿಸ್ತರ ಮೂಲಕ, ಯೇಸು ಕ್ರಿಸ್ತರ ಕ್ರಿಯೆಗಳ ಮೂಲಕ ತಂದೆಯಾದ ದೇವರು ಸಂತೋಷ ಪಟ್ಟಿದ್ದಾರೆ ಏನ್ರಿ. ಅದೇ ಪ್ರಕಾರ ಅಪೊಸ್ತಲರ ಮೂಲಕ ತಂದೆಯಾದ ದೇವರು ಸಂತೋಷ ಪಟ್ಟಿದ್ದಾರೆ. ಮತ್ತು ನಮ್ಮ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾರಾ ಅಥವಾ ಕಣ್ಣೀರು ಸುರಿಸ್ತಾ ಇದ್ದಾರಾ? ದುಃಖದಲ್ಲಿದ್ದಾರ ದೇವರು ಯಾವ ರೀತಿ ಇದ್ದಾರೆ ಅಂತ ಆಲೋಚನೆ ಮಾಡೋಣ. 2ನೇದಾಗಿ ಯೆಶಾಯನ ಗ್ರಂಥದಲ್ಲಿ ಕೆಳಗಡೆ ಇದೆಯಲ್ವಾ, 19ನೇ ವಚನದಲ್ಲಿ ಕೆಳಗಡೆ ಮಾತು, ರೋದನ ಶಬ್ದವು ಪ್ರಲಾಪ ಧ್ವನಿಯು ಅಲ್ಲಿ ಇನ್ನು ಕೇಳಿಸವು ಅಂತಿದೆಯಲ್ಲ. ಇದು ಮುಂದಿನ ಭಾಗದಲ್ಲಿ, ಕೆಳಗಡೆ ಇರುವಂಥ ವಚನದಲ್ಲಿ ಏನೇನಿದೆಯೋ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಓಕೆನಾ? ಇವತ್ತು ಸ್ವಲ್ಪ ವಿಷಯಗಳನ್ನು ತಿಳಿಸಿದ್ದೀವಿ, ಇನ್ನು ಉಳಿದಿರುವಂಥ ವಿಷಯಗಳನ್ನು ನಾಳೆ ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳು ನೋಡುವಾಗ ತಂದೆಯಾದ ದೇವರೇ ಅದ್ಭುತ ತಂದೆ. ನಿಮ್ಮ ಮಾತುಗಳ ಮೂಲಕ ಆಲೋಚನೆ ಮಾಡುವಾಗ ನಿತ್ಯ ಲೋಕ ಸಿಗುತ್ತೆ. ನಿತ್ಯ ಲೋಕಕ್ಕೆ ನಡೆಸುವಂಥ ಮಾತುಗಳು, ನಿತ್ಯ ಜೀವಕ್ಕೆ ನಡೆಸುವಂಥ ಮಾತುಗಳು, ಅದು ನಿಮ್ಮ ಪ್ರಿಯ ಕುಮಾರನ ಮೂಲಕ ಸಿಕ್ಕಿದೆ. ಎಲ್ಲ ಮಾತುಗಳನ್ನು 1ನೇ ಶತಮಾನದಲ್ಲಿ ನಿಮ್ಮ ಮಕ್ಕಳ ಮೂಲಕ ನೀವು ಬರೆಸಿದ್ದೀರಾ. ಬರೆಯಲ್ಪಟ್ಟಂಥ ಪ್ರತಿ ವಾಕ್ಯಗಳನ್ನು ಪರಿಶೋಧನೆ ಮಾಡುವಾಗ ಅದ್ಭುತ ತಂದೆ. 1ನೇ ಶತಮಾನದಲ್ಲಿ ನಿಮ್ಮ ಮಗನ ಮೂಲಕ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕ್ರಿಸ್ತನ ಮೂಲಕ ಸ್ಥಾಪಿಸಿದ್ದೀರಾ. ಅದು ಸಭೆ. ಈ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ ತಂದೆ. ನೀವು ಸಹಾಯ ಮಾಡ್ತಾ ಇದ್ದೀರಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಎಷ್ಟು ಮಂದಿ ವಾಕ್ಯಗಳು ಕೇಳಿದ್ದಾರೋ ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ನಿಮ್ಮ ಜ್ಞಾನದಲ್ಲಿ ನಡೆಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯಾರ್ಯಾರು ನಿಮ್ಮ ಸೇವೆ ನಿಮಿತ್ತವಾಗಿ ಸಹಾಯ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.